ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಡುತ್ತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀ ಸತ್ಯಧ್ಯಾನತೀರ್ಥಚರಿತ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಸತ್ಯಧ್ಯಾನ ತೀರ್ಥರ ಉತ್ತರಾರಾಧನೆ. ಇವತ್ತಿನ ಬೆಳಗಿನ ಪ್ರವಚನದಲ್ಲಿ ನಾನು ಹೇಳಿದಂತೆ ನಿನ್ನಿನ ದಿವಸವೇ ಸತ್ಯಧ್ಯಾನ ತೀರ್ಥರ ಚರಿತ್ರೆಯನ್ನು ಹೇಳಬೇಕಾಗಿತ್ತು. ಆದರೆ ಊರಲ್ಲಿ ಇಲ್ಲದೇ ಇರುವುದರಿಂದ ಸತ್ಯಧ್ಯಾನ ತೀರ್ಥರ ಚರಿತ್ರೆಯನ್ನು ಹೇಳಲಿಕ್ಕಾಗಲಿಲ್ಲ. ಆದ್ದರಿಂದಾಗಿ ಇವತ್ತು ಸತ್ಯಧ್ಯಾನ ತೀರ್ಥರ ಚರಿತ್ರೆಯನ್ನು ಸ್ವಲ್ಪ ವಿಸ್ತಾರವಾಗಿ, ಇವತ್ತು ಪೂರ್ತಿ ಆಗ್ತದೋ ಇಲ್ಲೋ ಹೇಳಲಿಕ್ಕಾಗೋದಿಲ್ಲ, ಆದಷ್ಟು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಯಾಕೆ ಅಂತ ತಿಳ್ಕೊಂಡಂತಂದರೆ ಮನೋವಿಶುದ್ಧೈ ಚರಿತಾನುವಾದ. ಮಹಾತ್ಮರ ಚರಿತ್ರೆಯ ಶ್ರವಣ ಅಂತ ತಿಳ್ಕೊಂಡಂತೇನಿದೆ, ಮಹಾತ್ಮರ ಚರಿತ್ರೆಯ ಸ್ಮರಣ ಅಂತ ತಿಳ್ಕೊಂಡಂತೇನಿದೆ, ಇದು ನಮ್ಮ ಮನಸ್ಸನ್ನು ಅತ್ಯಂತ ಪರಿಶುದ್ಧಗೊಳಿಸ್ತದೆ. ಮನೋವಿಶುದ್ಧೈ ಚರಿತಾನುವಾದ. ಮನಸ್ಸು ಶುದ್ಧವಾದರೆ, ಪವಿತ್ರವಾದರೆ ಇಂದ್ರಿಯಗಳು ಪವಿತ್ರವಾಗುತ್ತವೆ. ಇಂದ್ರಿಯಗಳು ಪವಿತ್ರವಾದರೆ ನಮ್ಮ ಶರೀರ ಪವಿತ್ರವಾಗ್ತದೆ.
ಆನಂತರ ನಮ್ಮ ವಿಚಾರ ಶಕ್ತಿ ಪವಿತ್ರವಾಗ್ತದೆ. ಹೀಗಾಗಿ ದೇವರ ಗುರುಗಳ ಇತ್ಯಾದಿಗಳ ಧ್ಯಾನವನ್ನು ಮಾಡುವುದಕ್ಕೋಸ್ಕರ ನಾವು ಪೂರ್ತಿ ಸಮರ್ಥರಾಗ್ತೇವೆ. ಇನ್ನು ಅದರಲ್ಲಿಯೂ ಕೂಡ ಸತ್ಯಧ್ಯಾನ ತೀರ್ಥರ ಸಂಬಂಧ ನಮಗೆ ಬಹಳ ಸಮೀಪದ ಸಂಬಂಧ. ನನಗೆ ವಿದ್ಯಾಗುರುಗಳಾಗಿರ್ತಕ್ಕಂತಹ ಮಾಹುಲಿ ಆಚಾರ್ಯರು ಸತ್ಯಧ್ಯಾನ ತೀರ್ಥರ ಸಾಕ್ಷಾತ್ ಶಿಷ್ಯರು. ಹೀಗಾಗಿ ನನಗೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪರಮಗುರುಗಳು, ನಮ್ಮ ಗುರುಗಳ ಸಾಕ್ಷಾತ್ ಗುರುಗಳು. ಹೀಗಾಗಿ ಅವರ ಅನುಗ್ರಹ, ಅವರ ವಿಶೇಷವಾಗಿರ್ತಕ್ಕಂಥ ಕರುಣೆ ನಮ್ಮ ಮೇಲೆ ಇದ್ದರೆ ಮಾತ್ರ ನಾವು ತತ್ವಜ್ಞಾನದ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೋಸ್ಕರ ನಾವು ಸಮರ್ಥರಾಗ್ತಕ್ಕೆ. ಇಲ್ಲದೇ ಇದ್ದರೆ ನಾವು ಸಮರ್ಥರಾಗುವುದಿಲ್ಲ. ಆದ್ದರಿಂದಾಗಿ ಸತ್ಯಧ್ಯಾನ ತೀರ್ಥರ ಚರಿತ್ರೆ ಹೇಗೆ ಬೆಳೆದು ಬಂತು, ಅವರು ಮಾಡಿದ ಅದ್ಭುತ ಕಾರ್ಯ ಏನು ಅಂತಿಕೊಂಡಂತ ಅನ್ನೋದನ್ನು ಒಂದು ದಿನದ ಈ ಒಂದು ತಾಸಿನಲ್ಲಿ ಮುಗಿಸ್ಲಿಕ್ಕಾಗೋದಿಲ್ಲ. ಅವರ ಚರಿತ್ರೆಗಳು ಅಪರಂಪಾರ, ಅದ್ಭುತ, ಅತ್ಯದ್ಭುತ ಅವರ ಚರಿತ್ರೆಗಳು. ಅವರ ಮಹಿಮೆಗಳು ಇನ್ನೂ ಅತ್ಯದ್ಭುತವಾಗಿರ್ತಕ್ಕಂಥವುಗಳು. ಆದರೂ ಅವರ ಚರಿತ್ರೆಯ ಕ್ರಮವನ್ನು ಯಥಾಶಕ್ತಿ ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸೋಣ. ಭೂಮಿಯ ಮೇಲೆ ಅವರು 70 ವರ್ಷದವರೆಗೂ ಭೂಮಿಯ ಮೇಲೆ ಇದ್ದರು. 1872 ಅವರು ಜನ್ಮ ತಾಳಿದ್ದು. ಶಾಲಿವಾಹನ ಶಕ 1794 ಆಂಗಿರಸ ನಾಮ ಸಂವತ್ಸರ ಮಾರ್ಗಶೀರ್ಷ ಕೃಷ್ಣ ಪಕ್ಷ ನವಮಿ ದಿವಸ ಅವರ ಜನ್ಮ. ಆನಂತರ 70 ವರ್ಷಗಳವರೆಗೆ ಭೂಮಿಯ ಮೇಲೆ ಇದ್ದು ಮಾರ್ಚ್ 24 ಚೈತ್ರ ಶುದ್ಧ ಅಷ್ಟಮಿ ದಿನ, ಮಾರ್ಚ್ 24, 1942 42 ಅವರು ಪಂಢರಪುರದಲ್ಲಿ ತಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ದೇಹವನ್ನು ಸಮರ್ಪಣೆ ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಇನ್ನು ಅವರ ಪೂರ್ವಜರು ವಿಶೇಷವಾಗಿ ಚಿಕ್ಕೋಡಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಮನೆತನ, ಅದಕ್ಕೆ ಕೊಲ್ಲಹಳ್ಳಿ ಮನೆತನ ಅಂತ ತಿಳ್ಕೊಂಡು ಕರೀತಾರೆ. ಚಿಕ್ಕೋಡಿಯಲ್ಲಿರ್ತಕ್ಕಂಥ ಕೊರಲಹಳ್ಳಿಯಲ್ಲಿ ಕೃಷ್ಣಾಚಾರ್ಯರು ಅಂತ ತಿಳ್ಕೊಂಡು ಭಾಳ ದೊಡ್ಡ ವಿದ್ವಾಂಸರಿದ್ದರು, ಅದ್ಭುತ ವಿದ್ವಾಂಸರಿದ್ದರು. ಅವರ ಮಕ್ಕಳು ಜಯಾಚಾರ್ಯರು ಅಂತ ತಿಳ್ಕೊಂಡು ಅವರು ಅತ್ಯಂತ ಮಹಾವಿದ್ವಾಂಸರು, ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಸಾಧಕರು. ತಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರ ಚಿಕ್ಕೋಡಿ ಕೊರಲಹಳ್ಳಿ ಜಯರಾಮಾಚಾರ್ಯರು, ಅವರ ಹೆಂಡತಿ ಹೆಸರು ಕೃಷ್ಣಬಾಯಿ. ಉತ್ತಮ ಪುತ್ರ, ಉತ್ತಮ ಸಂತಾನ ಬೇಕು ಅಂತ ತಿಳ್ಕೊಂಡಂಥೇಳಿ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಕಂಡು ಉತ್ತರಾದಿ ಮಠದ ಮೂಲರಾಮದೇವರು ಇವರಿಗೆ ಒಲಿದು ಬಂದಿದ್ದಾರೆ. ಇವರು ಒಬ್ಬನೇ ಒಬ್ಬ ಮಗ ಮತ್ತು ಹೆಂಡತಿಯನ್ನು ಬಿಟ್ಟು
ಚಿಕ್ಕೋಡಿ ಜಯಾಚಾರ್ಯ, ಕೊರಲಹಳ್ಳಿ ಜಯಾಚಾರ್ಯ ಅಂತ ತಿಳ್ಕೊಂಡಂತೆ ಅವರು ಆಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಉತ್ತರಾಯಣ ಮಠದಲ್ಲಿ ಸ್ವಾಮಿಗಳಾಗಿದ್ದಾರೆ. ಅವರೇ ಸತ್ಯಧೀರ ತೀರ್ಥರು. ಸತ್ಯಧೀರ ತೀರ್ಥರ ಪೂರ್ವಾಶ್ರಮದ ಪುತ್ರ. ಇವತ್ತಿನ ಯಾರ ಮಹಾನುಭಾವರ ಚರಿತ್ರೆ ಹೇಳಬೇಕು ಅಂತೇಳಿ ವಿಚಾರ ಮಾಡಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೇವೆ. ಅಂಥವರ ಪುತ್ರ. ಹುಟ್ಟಿದ ಮಗನಿಗೆ ಬಹಳ ದಿವಸದ ಪ್ರಯತ್ನದ ನಂತರ, ರಾಮೇಶ್ವರದ ಯಾತ್ರೆಯ ನಂತರ, ತಪಸ್ಸು ಮಾಡಿದ ನಂತರ ಹುಟ್ಟಿದ ಮಗ. ಅವನಿಗೆ ಸೇತುರಾಮಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾರೆ. 24 ಡಿಸೆಂಬರ್ 1872ನೇ ಇಸ್ವಿಯಲ್ಲಿ ಅವರು ಜನ್ಮವನ್ನು ತಾಳಿದ್ದಾರೆ. ಬಾಲ್ಯದಲ್ಲಿ ಮನೆಯಲ್ಲಿ ಬೆಳೀತಾ ಇದ್ದಾರೆ. ಆದರೆ ಪರಮಾತ್ಮ ಯಾವ ರೀತಿಯಿಂದ ಪರೀಕ್ಷೆ ಮಾಡ್ತಾನೆ, ಭಗವಂತ ಯಾವ ರೀತಿಯಾದ ಪರೀಕ್ಷೆ ತೆಗೆದುಕೊಳ್ತಾನೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮನ ಪರೀಕ್ಷೆ ಬಹಳ ವಿಚಿತ್ರವಾಗಿರ್ತದೆ. ಬಾಲ್ಯದಲ್ಲಿ ಅನಾರೋಗ್ಯ. ಇವತ್ತು ತೀರ್ಥ ತಗೊಂಡ್ರೆ ಥಂಡಿ ಆಗಬೇಕು, ಮಂಗಳಾರತಿ ತೆಗೆದುಕೊಂಡ್ರೆ ಉಷ್ಣ ಆಗಬೇಕು. ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕೃತಿ. ಇವರು 6ನೇ ವಯಸ್ಸಿನಲ್ಲಿರುವಾಗಲೇ ಇವರ ತಂದೆ ಆಶ್ರಮವನ್ನು ತೆಗೆದುಕೊಂಡ್ಬಿಟ್ರು. ಬಂಧು ಬಳಗದವರ ಮನೆಯಲ್ಲಿ ತಾಯಿಯ ಜೊತೆಯಲ್ಲಿ ಬೆಳೀತಾ ಇದ್ದಾರೆ. ಒಂದು ಸಲ ಅವರಿಗೆ ಇಷ್ಟು ಅನಾರೋಗ್ಯವಾಯಿತಲ್ಲ. ಆ ಕಾಲದಲ್ಲಿ ಎಲ್ಲರೂ ವೈದ್ಯರು ಹೇಳಿಬಿಟ್ರು, ಈ ಹುಡುಗ ಇನ್ನು ಉಳಿಯೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಬಂಧು ಬಳಗದವರೆಲ್ಲ ಒಂದೇ ಕಡೆಗೆ ಸೇರಿದ್ದಾರೆ. ಏನು ಮಾಡೋಕ್ಕೆ, ಸ್ವಾಮಿಗಳಿಗಂತೂ ಸುದ್ದಿ ತಿಳಿಸುವಂತಿಲ್ಲ ಸದ್ಯಕ್ಕೆ. ಇದ್ದ ಒಬ್ಬ ಮಗ, ಮುಂದೆ ವಂಶ ನಿಂತು ಹೋಗ್ತದೆ. ಇಂಥ ಸಂದರ್ಭ ವೈದ್ಯರು ಆಯ್ತು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ನೋಡ್ಕೊಳ್ಳಿ ಅಂತ ತಿಳ್ಕೊಂಡಂತೇಳಿ ಹೋಗಿಬಿಟ್ಟಿದ್ದಾರೆ. ಬಳಗದವರೆಲ್ಲ ಅಂಗಳದಲ್ಲಿ ಸೇರಿದ್ದಾರೆ. ಅಷ್ಟೊತ್ತಿಗೆ ಆ ಊರಿಗೆ ಸುಮಾರು 5-6 ಫೂಟ್ ಎತ್ತರ, ಒಳ್ಳೆ ತೇಜಸ್ವಿಯಾಗಿರ್ತಕ್ಕಂಥ ಒಬ್ಬರು ಬ್ರಾಹ್ಮಣರು ಯಾವುದೋ ಅದ್ಭುತ ಪ್ರಕಾಶದಿಂದ ಯುಕ್ತರಾಗಿರ್ತಕ್ಕಂಥವರು ಊರಿನಲ್ಲಿ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಕೊರಲಹಳ್ಳಿ ಜಯರಾಮಾಚಾರ್ಯ ಮನೆಯಲ್ಲಿದೆ, ಅವರು ಸ್ವಾಮಿಗಳಾಗಿದ್ದಾರೆ, ಅವ್ರ ಮನೆಯಲ್ಲಿದೆ, ಅವ್ರ ಮಗನನ್ನು ಭೇಟಿ ಆಗಬೇಕಾಗಿದೆ ಅಂತ ತಿಳ್ಕೊಂಡಂತ. ಯಾರು ಹೇಳಿದ್ರು ಆ ಓಣಿಯಲ್ಲಿದ್ದಾರೆ ಹೋಗ್ರಿ ಅಂತ ತಿಳ್ಕೊಂಡಂತ. ಆ ಓಣಿಗೆ ಬಂದಿದ್ದಾರೆ. ಜನರು ಹೇಳಿದರು ಇವತ್ತು ಅವ್ರ ಮನೆಯಲ್ಲಿ ಸರಿ ಇಲ್ಲ, ಅವರ ಮಗ ಕೂಸು ಅತ್ಯವಸ್ಥೆಯಲ್ಲಿದೆ, ಈಗಲೂ ಆಗಲೂ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ, ಬಳಗದವರು ಸೇರಿದ್ದಾರೆ, ಹೋಗಿ ಭೇಟಿ ಆಗೋದ್ರೊಳಗೆ ಏನು ಅರ್ತಿಲ್ಲ ಅಂತ. ಇಲ್ಲ, ನನಗೆ ಭೇಟಿ ಆಗೇ ಬೇಕಾಗಿದೆ. ಅವರು ತೇಜಸ್ ನೋಡಿ ಬಂದರು. ಇಲ್ಲ, ನನ್ನ ಕೂಸಿನ ನೋಡಬೇಕಾಗ್ಯದ ಅಂತ ತಿಳ್ಕೊಂಡಂತೇಳಿ, ಬಾಲಕನನ್ನು ನೋಡಬೇಕಾಗ್ಯದಂತ. ಅವರ ತೇಜಸ್ಸಿಗೆ ಯಾರು ಇಲ್ಲ ಅಂತನೋ ಧೈರ್ಯನೇ ಆಗಲಿಲ್ಲ. ಅವ್ರು ಹೇಳಿದ್ರು ಎಲ್ಲರೂ ಹೊರಗೆ ಹೋಗ್ರಿ ಅಂತ. ಏನೋ ಆಸೆ ನಮ್ಮ ಹಿಂದಿಯಲ್ಲಿ ಹೇಳ್ತಾರಲ್ಲ, ಡೂಬ್ನೆ ವಾಲೆಕು ತಿನ್ಕೆ ಕಸ ಹಾರ ಅಂತ ತಿಳ್ಕೊಂಡಂತೇಳಿ. 5 ನಿಮಿಷ ಇದ್ದರು. ಆ ನಂತರ ಹೊರಗೆ ಬಂದರು. ಮಗು ಕುಸಿಗೇನಾಗಿಲ್ಲ, ಹೋಗಿ ನೋಡ್ರಿ ಅಂತ ತಿಳ್ಕೊಂಡಂತೇಳಿ. ಅವ್ರ ಹಿಂದೆ ಹುಡುಗ ಎದ್ದು ಓಡಿ ಹೊರಗೆ ಬಂದುಬಿಟ್ಟು. ಮನೆಯವರಿಗೆಲ್ಲ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಹುಡುಗನ ಅಪ್ಕೊಂಡ್ರು, ಎಲ್ಲ ಆಯಿತು, ಆರಾಮಾಯಿತು. 15 ದಿವಸದ ಕಣ್ ತೆಗಿಲಾರ್ದು ಹುಡುಗ ಎದ್ದು ಓಡಾಡ್ಲಿಕ್ಕತ್ತಾನಂತ ತಿಳ್ಕೊಂಡಂತೇಳಿ. ಆನಂತರ ಹಿರಿಯರು ಎಲ್ಲಿದ್ದಾರೆ ಪಾಪ ಅವ್ರು ವಿದ್ವಾಂಸರು, ನೋಡ್ರಿ ಎಲ್ಲಿದ್ದಾರೆ, ಮತ್ತು ಅವ್ರಿಗೆ ಎಷ್ಟು ಉಪಕಾರ ಮಾಡ್ಯಾರ ಅವರು. ನೋಡಿದ್ರೆ ಎಲ್ಲೂ ಇಲ್ಲ. ಎಲ್ಲಿ ನೋಡು ಊರಾಗ ಹುಡುಕಿದ್ರು ಸಿಗಲಿಲ್ಲ. ಈ ರೀತಿಯಾಗಿ ಸ್ವತಃ ವಾಯುದೇವರೇ ಬಂದು ಅವರಿಗೆ ಪುನರ್ಜನ್ಮ ಕೊಟ್ಟರು ಏನೋ. ಈ ಸುದ್ದಿ ಸ್ವಾಮಿಗಳಿಗೆ ತಿಳಿತು. ಆನಂತರ ಸ್ವಾಮಿಗಳು ಹೇಳಿದರು, ಇಲ್ಲ, ಮತ್ತು ಈ ಬಾಲಕ
ಮಠದಕ್ಕೆ ಕಳಿಸ್ಬಿಟ್ಟು ಮಠದಲ್ಲಿ ಬೆಳೀಲಿ ಅಂತ ತಿಳ್ಕೊಂಡಂತೆ. ಆ ವಿದ್ಯೆ ಈ ವಿದ್ಯೆ ಬೇಕಾಗಿಲ್ಲ, ಮಠದಲ್ಲೇ ಬೆಳೀಲಿ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲಕ್ಕೆ ಸೇತುರಾಮಾಚಾರ್ಯರನ್ನು ತಮ್ಮ ಮಠಕ್ಕೆ ಕರೆಸಿಕೊಂಡಿದ್ದಾರೆ. ಒಂದು, ಬಾಲ್ಯದಲ್ಲಿ ಆರೋಗ್ಯ ಇರಲಿಲ್ಲ. ಹೀಗಾಗಿ ಅಚ್ಛಾದಿಂದ ಭಾಳ ನಮ್ಮ ಕಡೆಗೆ ಉತ್ತರ ಕನ್ನಡ ಅಚ್ಛಾದಿಂದ ಅಂತೇಳಿ ಭಾಳ ಪ್ರೀತಿಯಿಂದ ಬೆಳೆಸಿದ್ರು. ಮತ್ತು ಬಹಳ ಪ್ರೀತಿಯಿಂದ ಬೆಳೆಸಿದ್ದರಿಂದಾಗಿ ಅಭ್ಯಾಸದ ಕಡೆಗೇನು ವಿಶೇಷ ಲಕ್ಷ್ಯ ಇರಲಿಲ್ಲ. ಮಠದಲ್ಲಿ ಬಂದರೂ ಸುದ್ದಾಕ ಅಷ್ಟೇ ಅಭ್ಯಾಸ ಮಾಡೋದು ಮಹಾ ವಿಶೇಷ ಅಂತ ತಿಳ್ಕೊಂಡಂತ ಹೇಳಿ ಅನ್ನಿಸ್ತಿರಲಿಲ್ಲ. ತಂದೆ ಹತ್ತಿರವೇ ಅವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ತಂದೆ ಹತ್ತಿರ ಅಧ್ಯಯನವನ್ನು ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಸಾಹಿತ್ಯ ವ್ಯಾಕರಣ ಆಗಿತ್ತು. ಅಷ್ಟೊತ್ತಿಗೆ ಆಂಧ್ರ ಪ್ರದೇಶದ ಒಬ್ಬ ವಿದ್ವಾಂಸ ಅವನು ಕಾಶಿಯಲ್ಲಿ ಹೋಗಿ ವಿದ್ಯೆಯನ್ನು ಪಡೆದಿದ್ದ, ತಮ್ಮೂರಿಗೆ ಹೊರಟಿದ್ದ. ಬಹುಶಃ ಸತ್ಯಧೀರ ತೀರ್ಥರು ರಾಯಚೂರು ಪ್ರಾಂತದಲ್ಲಿ ಎಲ್ಲರೂ ಸಂಚಾರದಲ್ಲಿರಬೇಕು. ಅವನು ಬಹಳ ಒಳ್ಳೆಯ ತರ್ಕ ವಿದ್ವಾಂಸ. 10-12 ವರ್ಷ ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿ ಆನಂತರ ಅವನು ಸತ್ಯ ಉತ್ತರಾಯಣ ಮಠಕ್ಕೆ ಬಂದ. ಉತ್ತರಾಯಣ ಮಠದಲ್ಲಿ ವಾದ ವಿವಾದಕ್ಕೆ ಮೊದಲಿಂದಲೂ ಪ್ರಸಿದ್ಧ. ಇಲ್ಲ, ನಾನು ತರ್ಕಶಾಸ್ತ್ರವನ್ನು ತಲಸ್ಪರ್ಶಿ ಅಭ್ಯಾಸ ಮಾಡೀನಿ, ಅದಕ್ಕೆ ನನಗೆ ಶ್ರೀಪಾದ ಪುತ್ರರ ಜೊತೆಗೆ ವಾದ ಮಾಡಬೇಕಾಗಿದೆ ಅಂತ ತಿಳ್ಕೊಂಡಂತೆ. ಇವರಿಗೂ ತರ್ಕಶಾಸ್ತ್ರದ ಅಧ್ಯಯನ ಆಗಿರಲಿಲ್ಲ. ಇನ್ನು 14 ವರ್ಷದ ಹುಡುಗ. ಇಲ್ಲ, ನಮ್ಮಲ್ಲಿ ವಿಕಾಸ್ ಪಂಡಿತರಿದ್ದಾರೆ, ಅವ್ರ ಜೊತೆಗೆ ನೀವು ವಾದ ಮಾಡ್ಬೋದು ಅಂತ ತಿಳ್ಕೊಂಡಂತೇಳಿ. ಇಲ್ಲ, ನನಗೆ ಶ್ರೀಪಾದ ಪುತ್ರ ಜೊತೆಗೇ ವಾದ ಮಾಡಬೇಕಾಗಿದೆ, ಸ್ವಾಮಿಗಳು ಏನಾದರೂ ಮಾಡಿ ನಮ್ಮ ಮಾತನ್ನು ನಿಲ್ಲಿಸ್ಬಿಡ್ತೀರಿ ಅಂತ ತಿಳ್ಕೊಂಡಂತೇಳಿ. ಆಗ ಸತ್ಯಧೀರ ತೀರ್ಥರು ಹೇಳಿದರು, ಇಲ್ಲ, ಮತ್ತು ಸದ್ಯಕ್ಕೆ ಸ್ವಲ್ಪ ಆರೋಗ್ಯ ಇಲ್ಲ, ವಾದ ಮಾಡಲಿಕ್ಕೆ ಆಗಂಗಿಲ್ಲ. ಆಯಿತು, ನಾನು ನಮ್ಮ ಊರಿಗೆ ಆಂಧ್ರ ಪ್ರದೇಶಕ್ಕೆ ಹೋಗ್ತೇನೆ, 6 ತಿಂಗಳು ಬಿಟ್ಟು ಬರ್ತೀನಿ, ಅಲ್ಲಿ ಊರಾಗ ಕೆಲಸದ ಮುಗಿಸ್ಕೊಂಡು ಮತ್ತೆ ತಿರುಗಿ ನಾನು ಕಾಶಿಗೆ ಹೋಗ್ತೀನಿ, ಆವಾಗ ವಾದ ಮಾಡೋಕೆ. ಆಯ್ತು, ಅವಾಗ ಬರೀ ಅಷ್ಟೊತ್ತಿಗೆ ಗುಣ ಆಗಿರುತ್ತೆ ಬರ್ತಂತೆ. 6 ತಿಂಗಳು ದಲ್ಲಿ ಕರೆದು ಹೇಳಿದರು, ಮಠದ ಮರ್ಯಾದೆ ಉಳಿಸ್ಬೇಕು, 6 ತಿಂಗಳಿನ ಹತ್ತಿರ ಸಮಯ ಅದ. 14 ವರ್ಷದ ಹುಡುಗ. ವ್ಯಾಕರಣ ಮತ್ತು ಸಾಹಿತ್ಯದ ಅಧ್ಯಯನ ಆಗಿತ್ತು. ಅಭ್ಯಾಸವನ್ನು ಮಾಡಿದರು. ವ್ಯಾಕರಣದ ಅಧ್ಯಯನ ಭಿಕ್ಕುಶಾಸ್ತ್ರಿ ಅಂತ ತಿಳ್ಕೊಂಡಂತ ಹೇಳಿ ಒಬ್ಬರು ಒಳ್ಳೆಯ ವ್ಯಾಕರಣ ಹೊರತರು ಅಭ್ಯಾಸ ಆಗಿತ್ತು. ವ್ಯಾಕರಣ ಭಾಳ ಚೆನ್ನಾಗಿ ಅಭ್ಯಾಸ ಆಗಿತ್ತು. ಆವಾಗ ಅವ್ರು ಹೇಳಿದ್ರು, ಆಗಲಿ ಅಂತ ತಿಳ್ಕೊಂಡಂತೇಳಿ ನಾನು ಮಾಡ್ತೀನಿ ಅಂತೇಳಿ. ಆಗ ಸುರಪುರದ ಹತ್ರ ರಂಗಂಪೇಟೆ ಅಂತ ತಿಳ್ಕೊಂಡಂತ ಊರು. ಆ ಸುರಪುರದ ರಂಗಂಪೇಟೆಯಲ್ಲಿ ರಂಗಂಪೇಟೆ ರಾಮಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಶಾಬ್ದಬೋಧ ರೀತಿಯಿಂದ ನ್ಯಾಯಶಾಸ್ತ್ರವನ್ನು ಕಲಿಸ್ತಕ್ಕಂಥ ವಿದ್ವಾಂಸರು. ಸ್ವಾಮಿಗಳವರನ್ನು ಕರೆಸಿದರು. ಕರೆಸಿ ಹೇಳಿದರು, 6 ತಿಂಗಳಲ್ಲಿ ಇವನು ತರ್ಕಶಾಸ್ತ್ರದಲ್ಲಿ ವಾದ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಆಗ ರಂಗಂಪೇಟೆಯವರು ವಿಚಾರ ಮಾಡಿದ್ರು, ತರ್ಕಶಾಸ್ತ್ರ ಪ್ರಾರಂಭ ಮಾಡಿ 1-2 ವರ್ಷ ಆದರೂ ಆಗಬೇಕು. ಆಯಿತು ಅಂತ ತಿಳ್ಕೊಂಡಂತ ಹೇಳಿದರು. ಹೊಸ ರೀತಿಯಿಂದ ಒಂದು ಶಬ್ದಬೋಧ ರೀತಿಯಿಂದ ಅವ್ರಿಗೆ ಕಲಿಸಿಕೊಟ್ರು. ಕಲಿಸಿಕೊಟ್ಟು 3 ತಿಂಗಳೇನೂ ಕಲ್ತಿರಬೇಕು. 4ನೇ ತಿಂಗಳಲ್ಲಿ ಅವರೇ ತಾವೇ ಸ್ವತಃ ಆ ತರ್ಕಶಾಸ್ತ್ರವನ್ನು ಕರಗತ ಮಾಡಿಕೊಂಡು 3 ತಿಂಗಳ ತರ್ಕಶಾಸ್ತ್ರವನ್ನು ಕರಗತ ಮಾಡಿಕೊಂಡು ಹೊಸ ರೀತಿಯಿಂದ ಶಬ್ದಬೋಧವನ್ನು ಮಾಡಲಿಕ್ಕೆ ಚಾಲು ಮಾಡಿದರು. ಹೊಸ ರೀತಿಯಿಂದ ಅದನ್ನು ಕೋಟಿಕ್ರಮ ಇತ್ಯಾದಿಗಳನ್ನೆಲ್ಲ 4 ತಿಂಗಳಾದ ಕ್ಷಣಕ್ಕೇನೆ ರಂಗಂಪೇಟೆ ರಾಮಾಚಾರ್ಯ ಸ್ವಾಮಿಗಳ ಹತ್ರ ಬಂದು ಹೇಳಿದರು, ನನಗೆಷ್ಟು ವಿದ್ಯೆ ಆಯಿತು ಎಲ್ಲ ವಿದ್ಯೆಗೆ ಬಂದುಬಿಟ್ಟದ ಮಗ, ಇದಕ್ಕಿಂತ ಹೆಚ್ಚಿಗೆ ನಾವು ಅವನಿಗೆ ಕಲಿಸ್ಲಿಕ್ಕೆ, ಅವನೇ ನನ್ನ ಕಲಿಸೋಟ್ಟು ಸಮರ್ಥ ಆಗ್ಯಾನ, ಆದ್ದರಿಂದ ನನಗೇನು ಹೆಚ್ಚಿಗೆ ಕಲಿಸ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡಂತೇಳಿ. ಆಯಿತು ಅಂತ ತಿಳ್ಕೊಂಡಂತ ಹೇಳಿದರು. 6 ತಿಂಗಳ ನಂತರ 12-14 ವರ್ಷದ ನ್ಯಾಯಶಾಸ್ತ್ರದಲ್ಲಿ ಕಲಿತ ವಿದ್ವಾಂಸ ತಿರುಗಿ ಬಂದ. ತಿರುಗಿ ಬಂದ ಕ್ಷಣಕ್ಕೆ ಇಲ್ಲ, ಮತ್ತು ಆಯಿತು ಆರೋಗ್ಯ ಆರಾಗ್ಯದ, ವಾದ ಮಾಡಬಹುದು ಅಂತ ತಿಳ್ಕೊಂಡಂತೇಳಿ.
16 ವರ್ಷದ ಹುಡುಗ 6 ತಿಂಗಳು 14 ವರ್ಷ 15 ವರ್ಷ ಪೂರ್ತಿ ಆಗಿದ್ದಿಲ್ಲ. ಆ ಬಾಲಕ ಆ 30 ವರ್ಷದ ನುರಿತ ವಿದ್ವಾಂಸನ ಜೊತೆಯಲ್ಲಿ 3 ದಿವಸ ವಾದ ಮಾಡಿ ಆನಂತರ 3ನೇ ದಿವಸ ಆ ವಿದ್ವಾಂಸ ಹೇಳಿದ, ಈ ಬಾಲಕ ಏನು ಕೋಟಿಕ್ರಮ ಮಾಡ್ತಾನೆ ನನಗೆ ಅರ್ಥ ಆಗೋಲ್ತು, ಇನ್ನ ಜೊತೆಗೆ ಇವನ ಮಾತಿಗೆ ನಾನು ಉತ್ತರ ಕೊಡಲಿಕ್ಕೆ ಆಗಂಗಿಲ್ಲ, ಆದ್ದರಿಂದಾಗಿ ನಾನು ಜಯಪತ್ರ ಬರೆದು ಕೊಡ್ತೀನಿ ಅಂತ ತಿಳ್ಕೊಂಡಂತ ಹೇಳಿ, ಅಂದರೆ ದೇವರ ಅನುಗ್ರಹ ಆಯಿತು ಅಂತ ತಿಳ್ಕೊಂಡಂತಂದರೆ ಕೇವಲ 6 ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಹೊಸ ರೀತಿಯ ನ್ಯಾಯಶಾಸ್ತ್ರವನ್ನು ಅವರೇ ತಾವು ಸ್ವತಃ ತಮ್ಮ ಬುದ್ಧಿಯಿಂದ ತಮ್ಮ ಇದರಿಂದ ಮಾಡಿರ್ತಕ್ಕಂಥ ಕೋಟಿಕ್ರಮದಲ್ಲಿ ಮಾಡಿರ್ತಕ್ಕಂಥ ಅವ್ರ ವೈಶಿಷ್ಟ್ಯ ಸೇತುರಾಮಾಚಾರ್ಯರದು. ಆನಂತರ ಸೇತುರಾಮಾಚಾರ್ಯರು ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಕಲಿತ ನಂತಲೇ ಆಮೇಲೆ ಇವರಿಗೆ ವೇದಾಂತವನ್ನು ಕಲಿಸುವುದಕ್ಕೋಸ್ಕರ ಕಸ್ತೂರಿ ರಂಗಾಚಾರ್ಯರು, ಚಿಕ್ಕೇರೂರು ಸ್ವಾಮಿರಾಯಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ವಾಂಸರ ಹತ್ರ ಇವರನ್ನು ಬಿಟ್ಟಿದ್ದಾರೆ. ಇವರು ಬಹಳ ಅದ್ಭುತವಾದ ರೀತಿಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡಿದ್ದಾರೆ. ಇವರು ಮಾಡಿರ್ತಕ್ಕಂಥ ವೇದಾಂತದ ಅಧ್ಯಯನ ವಿಶೇಷವಾಗಿ 16-17 ವರ್ಷಗಳ ಒಳಗಾಗಿ ವೇದಾಂತ ಮತ್ತು ನ್ಯಾಯಶಾಸ್ತ್ರದಲ್ಲಿ ಅದ್ಭುತ ಪಾಂಡಿತ್ಯವನ್ನು ಗಳಿಸಿದರು. ಆನಂತರ ಉತ್ತರಾಯಣ ಮಠದಲ್ಲಿ ಸತ್ಯಧೀರ ತೀರ್ಥರೊಬ್ಬ ಶಿಷ್ಯರು ಶ್ರೀಧರಾಚಾರ್ಯ ತಳವಳಕನಂತಿಕೊಂಡಂತೇಳಿ ಮಹಾರಾಷ್ಟ್ರನ್, ಅವರು ಇವರಿಗೆ ನ್ಯಾಯಾಮೃತ ತರಂಗಿಣಿ, ಚಂದ್ರಿಕಾ, ತರ್ಕತಾಂಡವ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಮುಂದೆ ಸ್ವತಃ ಸ್ವಾಮಿಗಳೇ ಅವರಿಗೆ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. 18ನೇ ವರ್ಷದ ಬಾಲಕ ಆಗಿನ ಕಾಲದ ಎಲ್ಲ ವಿದ್ವಾಂಸರ ಜೊತೆಯಲ್ಲಿ ಎದುರಿನಲ್ಲಿ ಹೊಸ ರೀತಿಯಿಂದ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡಿರ್ತಕ್ಕಂಥ ಅದ್ಭುತ ವಿಶಿಷ್ಟತೆ. ಯಾವ ಬಾಲಕನಿಗೆ 8 ವರ್ಷ ತನಕ ಆರೋಗ್ಯನೇ ಸರಿ ಇರಲಿಲ್ಲ, ಯಾವ ಬಾಲಕ ಬಹಳ ಅಚ್ಛಾದಿಂದ ಬಹಳ ಪ್ರೀತಿಯಿಂದ ಮುದ್ದಿನಿಂದ ಬೆಳೆದಿದ್ದ ಆ ಬಾಲಕ ಇಂಥ ಅದ್ಭುತ ವಿದ್ವಾಂಸನಾಗ್ತಾನೆ ಅಂತಿಕೊಂಡಂತೇಳಿ ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ. ಇಷ್ಟೇ ಅಲ್ಲ, ಮಠದ ಜವಾಬ್ದಾರಿಯನ್ನು ತಂದೆ ಅವ್ರಿಗೆ ಒಪ್ಪಿಸಿದ್ದಾರೆ. ಮಠದ 18ನೇ ವಯಸ್ಸಿಗೆ ಮಠದ 18-20 ವರ್ಷಕ್ಕೆ ಮಠದ ದಿವಾಣರಾಗಿ ಅವರು ಆತ್ಕೂರಿನಲ್ಲೇ ಇದ್ದು ಹೊಸ ರೀತಿಯ ನ್ಯಾಯಶಾಸ್ತ್ರವನ್ನು ವೇದಾಂತವನ್ನು ಶಾಬ್ದಬೋಧ ರೀತಿಯಿಂದ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇವರ ಕೀರ್ತಿ ಎಲ್ಲ ಕಡೆಗೆ ಬೆಳೆಯಿತು. ಹೀಗಾಗಿ ಸಾಧಾರಣ ಎಲ್ಲ ಮಠದವರು ತಮ್ಮ ವಿದ್ವಾಂಸರನ್ನು ಈ ಸೇತುರಾಮಾಚಾರ್ಯ ಹತ್ರ ಕಲಿಸೋದಕ್ಕೋಸ್ಕರ ಕಳಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವಾದಕ್ರಮ ಹೇಗೆ ಅಂತ ತಿಳ್ಕೊಂಡಂತಂದರೆ, ಅದ್ವೈತ ಗ್ರಂಥ, ಅದರ ಮೇಲೆ ವಿಮರ್ಶೆ, ನಮ್ಮ ಗ್ರಂಥದಿಂದ ಉತ್ತರವಲ್ಲ, ಅವರ ಗ್ರಂಥದಿಂದಲೇ ಅವರಿಗೆ ಉತ್ತರ. ನಿಮ್ಮ ಗ್ರಂಥದಲ್ಲಿ ಉತ್ತರ ಇದೆ, ನಿಮ್ಮ ಮತದ ಖಂಡನ ನಿಮ್ಮ ಮತದಲ್ಲೇ ಇದೆ ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥ ಒಂದು ಕ್ರಮ. ಇಲ್ಲಿ ಇರ್ತಕ್ಕಂಥ ವಿವರಣೆಗೆ ಮುಂದೆ ಇವರೇ ಇದರ ವಿರುದ್ಧವಾಗಿ ಬರೆದಿದ್ದಾರೆ. ನಿಮ್ಮ ವಿರುದ್ಧವಾಗಿರ್ತಕ್ಕಂಥ ವಿಚಾರಧಾರೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸದಾಗಿ ಏನು ಹೇಳೋದಿದೆ ಅಂತ ಹೇಳಿದಾಗ, ಆಗಿನ ಕಾಲದಲ್ಲಿ ಎಲ್ಲ ಮಠದ ಪಂಡಿತರು ಬಂದು ಸತ್ಯದಾನದ ಶಿಷ್ಯರಾದರು. ಇನ್ನು ಸ್ವಲ್ಪ ದಿವಾಣರಾಗಿದ್ದು, ಇನ್ನೂ ಗೃಹಸ್ಥರಾಗಿದ್ದರು. ಇವರಿಗೆ ಸುಮಾರು 25ನೇ ವಯಸ್ಸು, 22-24ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಸಾವಿತ್ರಿಬಾಯಿ ಅಂತ ತಿಳ್ಕೊಂಡಂತೇಳಿ ಅವ್ರ ಹೆಂಡತಿ ಹೆಸರು. ಮದುವೆಯಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಸಂಪೂರ್ಣ ಉತ್ತರಾದಿ ಮಠದ ರಿಫಾರ್ಮ್ ಮಾಡಿದ ವ್ಯಕ್ತಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ರಿಫಾರ್ಮ್ ಅಂತ ತಿಳ್ಕೊಂಡಂತಂದ್ರೆ ಹೇಗೆ ಅಂತಂದರೆ,
ಸತ್ಯಬೋಧರ ನಂತರ ಸುಮಾರು 2-3 ನಂತರ ಆದ ನಂತರ ಸತ್ಯಪರಾಯಣರ ನಂತರ ಸತ್ಯಸಂತುಷ್ಟರು ಸತ್ಯ ಸಂಕಲ್ಪರ ಸಂದರ್ಭದಲ್ಲಿ ಮಠದ ಸ್ಥಿತಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕ್ರಮದಲ್ಲಿ ಮುಸ್ಲಿಮರ ಆಕ್ರಮಣ, ಹೀಗಾಗಿ ಮಠವನ್ನು ನಡೆಸೋದು ಭಾಳ ಕಠಿಣ ಆಗಿತ್ತು. ಹೀಗಾಗಿ ಮೈಸೂರು ಪ್ರಾಂತದಲ್ಲಿ ಅಲ್ಲಿರ್ತಕ್ಕಂಥ ಕೆಲವು ಕಡೆಯಲ್ಲಿ ವಿಶೇಷವಾಗಿ ಹೊಳೆ ನರಸಿಂಹಪುರದಲ್ಲಿ ಮಠ ಸ್ಥಿರವಾಗಿತ್ತು. ಮಠದ ಜವಾಬ್ದಾರಿಯೆಲ್ಲ ಅಲ್ಲಿರ್ತಕ್ಕಂಥ ಶಾನುಭೋಗರು ಅದನ್ನು ಸ್ವೀಕಾರ ಮಾಡಿದರು. ಶಾನುಭೋಗರಿಂದ ಸಹಾಯ ತೆಗೆದುಕೊಳ್ಬೇಕು, ಭಿಕ್ಷೆ ಮತ್ತು ವಿದ್ಯಾರ್ಥಿಗಳ ಪೋಷಣೆ ಎಲ್ಲ ನಡೀಬೇಕು. ಆದರೆ ಮುಂದೆ ಏನಾಯಿತು ಅಂತ ತಿಳ್ಕೊಂಡಂತಂದರೆ, ಶಾನುಭೋಗರಿಗೆ ನಾವೇ ಸ್ವಾಮಿಗಳಕ್ಕಿಂತ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ನಾವು ಮಠದ ಪೋಷಣೆ ಮಾಡ್ತೀವಿ. ಹಾಗೆ ಅದನ್ನು ನಾವು ಹೇಳ್ದಲ್ಲಿ ಭಿಕ್ಷಾಕ್ಕೆ ಹೋಗಬೇಕು, ನಾವು ಹೇಳಿದ ಹಾಗೆ ಸ್ವಾಮಿಗಳು ಕೇಳಬೇಕು, ನಾವು ಕೊಟ್ಟರೆ ಅವರ ಶಿಷ್ಯರಿಗೆ ಸಂಭಾವನೆ ಕೊಡಬೇಕು. ಈ ರೀತಿಯಾಗಿ ಸತ್ಯವೀರರವರೆಗೆ ಮಠದಲ್ಲಿ ಶಾನುಭೋಗರ ದಬ್ಬಾಳಿಕೆ ಈಗಿನ ಗುಂಡಾಗಿರಿ ನಡೀತಾ ಇತ್ತು. ಅವರು ಬ್ರಾಹ್ಮಣರು ಬೇರೆ ಏನಲ್ಲ. ಅದು ಸತ್ಯವೀರರಿಗೆ ಸರಿ ಬೀಳಲಿಲ್ಲ. ಯಾವಾಗಲೂ ಪೀಠದಲ್ಲಿದ್ದ ಸ್ವಾಮಿಗಳು ಸ್ವತಂತ್ರರೇ ಹೊರತು ಉಳಿದವರು ಅಧೀನರಾಗಿರಬೇಕು ಅಂತ ತಿಳ್ಕೊಂಡಂತ ಹೇಳಿ, ಆನಂತರ ಸತ್ಯವೀರರು ತಾವು ಸ್ವತಂತ್ರವಾಗಿ ಶಾನುಭೋಗರಿಂದ ಬೇರೆ ಆದದ್ದರಿಂದ ಶಾನುಭೋಗರಿಗೆ ಮೈಸೂರು ಮಹಾರಾಜನ ಮೇಲೆ ವಿಶೇಷವಾಗಿರ್ತಕ್ಕಂಥ ಅವರ ಪರಿಚಯ ಇತ್ಯಾದಿಗಳಿರ್ತಾ ಇತ್ತು, ವ್ಯವಹಾರ ಇತ್ತು. ಹೀಗಾಗಿ ಮೈಸೂರು ಪ್ರಾಂತದಲ್ಲಿ ಉತ್ತರಾದಿ ಮಠದ ಸ್ವಾಮಿಗಳು ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡಂತೇಳಿ ಮೈಸೂರು ಮಹಾರಾಜನಿಂದ ಈ ರೀತಿಯಾಗಿ ಬಂದಿ ತಂದುಬಿಟ್ರು. ಹೀಗಾಗಿ ಸತ್ಯಧ್ಯಾನರು ಸ್ವಾಮಿಗಳಾಗುವವರಿಗೂ ಮೈಸೂರು ಪ್ರಾಂತಕ್ಕೆ, ಮೈಸೂರು ಕರ್ನಾಟಕ ಇತ್ತು, ಉತ್ತರಾದಿ ಮಠ ಹೋಗುವಂತಿರಲಿಲ್ಲ. ಇಂಥ ಒಂದು ಪರಿಸ್ಥಿತಿ. ಆದರೆ ಸತ್ಯವೀರರು ಇವು ಶಾನುಭೋಗರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಹೊರಗೆ ಹಾಕಿದರು. ಅವ್ರು ಎಲ್ಲಿ ತನಕ ಏನು ತಿಳ್ಕೊಂಡಂದರೆ ಸತ್ಯವೀರರನ್ನು ಕೊಲ್ಲಬೇಕು ಅಂತನ್ನೋ ರೀತಿಯವರೆಗೂ ಆ ಶಾನುಭೋಗರು ಪ್ರಯತ್ನ ಮಾಡಿದರು. ಒಂದು ಸಲ ಅವರು ಇರ್ತಕ್ಕಂಥ ಮನೆಯನ್ನು ಹಿಂದಿನಿಂದ ಬೀಳಿಸಿ ಅದರ ಕೆಳಗೆ ಸಂಪೂರ್ಣ ಗಾಡಿ ಬೀಳಿಸಿ ಅದರ ಕೆಳಗೆ ಅವ್ರ ಮೇಲೆ ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಸತ್ಯವೀರರು ಉಳಿದು ಬಂದರು, ಆ ಮಾತು ಬೇರೆ. ಅಂದರೆ ಕೆಲವ್ರ ಕೈಯಲ್ಲಿ ಮಠ ಹೋಯಿತು ಅಂತ ತಿಳ್ಕೊಂಡಂತಂದರೆ ಎಷ್ಟು ಅನಾನುಕೂಲ ಆಗ್ತದೆ ಅಂತ ಅನ್ನೋದು ಅದೊಂದು ದೊಡ್ಡ ಬೇರೆ ಚರಿತ್ರೆ. ಆನಂತರ ಸತ್ಯವೀರರ ಶಿಷ್ಯರು ಸತ್ಯಧೀರರು. ಅಷ್ಟೊತ್ತಿಗೆ ಇವರು ಸ್ವತಂತ್ರರಾಗಿದ್ದರು. ಸತ್ಯಧೀರಿಗೆ ದೇಹಾಲಸ್ಯವಾಯಿತು. ಮಗನಿಗೆ ಆಶ್ರಮ ಕೊಡುವಂತಿಲ್ಲ. ಅದಕ್ಕೋಸ್ಕರ ಸೇತುರಾಮಾಚಾರ್ಯರ ಶಿಷ್ಯರೇ ಒಬ್ಬರು ಕಿನ್ನಾಳ್ ಜಯಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಸತ್ಯಧ್ಯಾನರಲ್ಲೇ ಪಾಠ ಓದಿದವರು, ಸತ್ಯಧ್ಯಾನದ ಕೈಯಲ್ಲಿಯೇ ಒಳ್ಳೆಯ ವಿದ್ವಾಂಸರಾಗಿರ್ತಕ್ಕಂಥವರು ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಸತ್ಯಧೀರರು ಕೊಟ್ಟು ಅವರಿಗೆ ಸತ್ಯಜ್ಞಾನ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಅವರಿಗೆ ಹೆಸರನ್ನೇ ಇಟ್ಟಿದ್ದಾರೆ. ಸತ್ಯಜ್ಞಾನ ತೀರ್ಥರು ಶಿಷ್ಯರು ಸ್ವಾಮಿಗಳಾದರು. ಗುರುಗಳು ಅವರ ಶಿಷ್ಯರಾಗಬೇಕು. ಸ್ವಾಮಿಗಳಾದಮೇಲೆ ಮುಗೀತು, ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಲೇಬೇಕು. ನಮ್ಮ ಆಚಾರ್ಯ ಹೇಳ್ತಿದ್ರು, ಏಕಾಂತದಲ್ಲಿ ಸತ್ಯಜ್ಞಾನ ತೀರ್ಥರು ಪಾಠ ಹೇಳಬೇಕು, ಸತ್ಯಜ್ಞಾನವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಬೇಕು. ಇಲ್ಲ ನೀವು ಸ್ವಾಮಿಗಳು ನಮಸ್ಕಾರ ಮಾಡಿ ಎಷ್ಟು ದಿವಸ ನಿಮ್ಮ ನಮಸ್ಕಾರ ತೊಗೊಂಡಿರಿ, ಮತ್ತು ಈಗ ತೊಗೊಳಿಕ್ಕೆ ಏನಾಗ್ಯದ. ಈ ರೀತಿಯಾಗಿ ಪರಸ್ಪರ ಅವರಲ್ಲಿ ಇದಿತ್ತು. ಕೊನೆಗೆ ಸತ್ಯಜ್ಞಾನ ತೀರ್ಥರು ಅಂದರೆ ಮಹಾನುಭಾವರ ತ್ಯಾಗ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ, ಸತ್ಯಜ್ಞಾನ ತೀರ್ಥರ ವಯಸ್ಸು ಸಣ್ಣದಿತ್ತೇನು, ಭಾಳ ದೊಡ್ಡದಿರಲಿಲ್ಲ. ಅವರು ವಿಚಾರ ಮಾಡಿದರು, ನಾನು ಬಹಳ ದಿವಸ ಈ ಪೀಠದ ಮೇಲಿದ್ದರೆ ಈ ಪೀಠದ ವಿಶಿಷ್ಟತೆ ಜಗತ್ತಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಬಹಳ ಬೇಗನೆ ದೇಹತ್ಯಾಗ ಮಾಡಬೇಕು, ಇವರಿಗೆ ಆಶ್ರಮ ಕೊಟ್ಟು ಇವರಿಂದ ಮಠ ಮುಂದೆ ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಅವರೇನು ಮಾಡ್ತಿದ್ರು, 2 ಮುಷ್ಟಿ
ನವಣಕ್ಕಿ ಆಕಳಿಗೆ ತಿನ್ನಿಸ್ಬೇಕು. 2 ಮುಷ್ಟಿ ನವಣಕ್ಕಿ ಆಕಳಿಗೆ ತಿಳಿಸ್ಬೇಕು. ನವಣಕ್ಕಿ ಹೊಟ್ಟೆಯಲ್ಲಿ ಅದು ಜೀರ್ಣ ಆಗಂಗಿಲ್ಲ, ಅದು ಗೋಮಯದಲ್ಲಿ ಹಾಗೇ ಬರಬೇಕು. ಆ ಗೋಮಯ ತರಿಸಿ ತೊಳೆದು 2 ಮುಷ್ಟಿಯೊಳಗೆ 1 ಮುಷ್ಟಿ ಸಿಗ್ತಿತ್ತೋ, ಅರ್ಧ ಮುಷ್ಟಿ ಸಿಗ್ತಿತ್ತೋ, ಎಷ್ಟು ಸಿಗ್ತೋ ಅಷ್ಟೇ ಅದನ್ನು ಬೇಯಿಸಿ ಅದನ್ನು ತಿನ್ನಬೇಕು. ಅಷ್ಟೇ ಅವರ ಆಹಾರ. 2 ತುತ್ತೋ 3 ತುತ್ತೋ 4 ತುತ್ತೋ ಅದಕ್ಕಿಂತ ಹೆಚ್ಚಿಲ್ಲ. ಹೀಗಾಗಿ 3-4 ವರ್ಷದಲ್ಲಿ ತಮ್ಮ ದೇಹವನ್ನು ಸವಿಸಿ ಕೊನೆಗೆ ಸತ್ಯಧ್ಯಾನ ಇವರಿಗೆ ಸೇತುರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಆಗ ಸೇತುರಾಮಾಚಾರ್ಯರಿಗೆ 40 ವರ್ಷ. ತಮ್ಮ 40ನೇ ವಯಸ್ಸಿನಲ್ಲಿ 1911ರಲ್ಲಿ ಸತ್ಯಜ್ಞಾನ ತೀರ್ಥರು ಇವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ವಿರೋಧಿಕೃತ ಸಂವತ್ಸರ ಪುಷ್ಯ ಬಹುಳ ದಶಮಿ ದಿವಸ ಆಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಇವರಿಗೆ ಸತ್ಯಜ್ಞಾನ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರು ಇಟ್ಟಿದ್ದಾರೆ. ಅಷ್ಟರಲ್ಲಿ ಸತ್ಯಜ್ಞಾನ ತೀರ್ಥರು ಯಾರ್ಯಾರು ಹಿಂದಿನಿಂದ ಈಗೇನಾಗ್ತಿತ್ತು, ಯಾವ ಮನೆತನದವರು ಸ್ವಾಮಿಗಳಾಗ್ತಿದ್ರು ಅವರ ಮಕ್ಕಳು ಬಂಧುಗಳು ದಿವಾಣರಾಗಬೇಕು. ದಿವಾಣರಾಗಿ ಮನೆಯನ್ನು ಮಠವನ್ನು ತಮ್ಮ ಮನೆಯಂತೆ ನಡೆಸಬೇಕು. ಈಗಿನ ಕಾಲಕ್ಕೆಲ್ಲ ಮಿನಿಸ್ಟರ್ ಮಕ್ಕಳೇ ಇದಾಗಬೇಕಲ್ಲ, ಆ ರೀತಿಯಾಗಿರ್ತಕ್ಕಂಥ ಏನು ಕ್ರಮ ಬಂತು, ಆ ರೀತಿಯಾಗಿರ್ತಕ್ಕಂಥ ವಿಧಾನ ಇತ್ತು. ಸತ್ಯಜ್ಞಾನ ತೀರ್ಥರು ಎಂದು ದಿವಾಣರಾದರು ಅವತ್ತಿನಿಂದ ಎಲ್ಲ ಏನಿದೆ ಅದು ಮಠದ್ದು. ಪೂರ್ವಾಶ್ರಮದಕ್ಕೆ ಏನೂ ಸಂಬಂಧ ಇಲ್ಲ. ಪೂರ್ವಾಶ್ರಮದ ಬಂಧುಗಳು ಬಾಂಧವರು ತಾವು ದುಡ್ಕೊಳ್ಬೇಕು, ತಮ್ಮ ದೃಷ್ಟಿಯಿಂದ ತಾವು ಮಾಡಬೇಕು. ಮಠದಿಂದ ಯಾವುದೇ ರೀತಿ ವಿದ್ವಾಂಸರಾಗಿದ್ದರೆ ಮಠದಿಂದ ಅವರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ತಿಳ್ಕೊಂಡಂಥೇಳಿ ಸಂಪೂರ್ಣ ಮಠವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥವರ ಇನ್ಫ್ಲುಯೆನ್ಸ್ನಲ್ಲಿ ಇಲ್ಲದಂತೆ ನೋಡಿಕೊಂಡಿರ್ತಕ್ಕಂಥವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಇಷ್ಟರಲ್ಲೇ ಅವರಿಗೆ ಅನೇಕ ಜನ ಶಿಷ್ಯರಾಗಿದ್ದರು. ಇವರ ಹತ್ರ ಕಲಿಬೇಕು ಅಂಥೇಳಿ ಮಹಾ ವಿದ್ವಾಂಸ ಹುಡುಕೊಂಡು ಬರ್ತಿದ್ದರು. ಅಂಥ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಸತ್ಯಜ್ಞಾನ ತೀರ್ಥರ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯ. ಇವರು ಯಾವಾಗ ಆಶ್ರಮಕ್ಕೆ ಬಂದರು, ಆಶ್ರಮದಲ್ಲಿ ಬಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಮೈಸೂರು ಮಹಾರಾಜನಿಗೆ ಪತ್ರವನ್ನು ಬರೆದರು. ನಿಮ್ಮ ಪೂರ್ವಜರು ಅನ್ಯಾಯದಿಂದ ಯಾರದೋ ಮಾತನ್ನು ಕೇಳಿ ಉತ್ತರಾದಿ ಮಠದ ಪ್ರವೇಶ ಮೈಸೂರು ಪ್ರಾಂತದಲ್ಲಿ ಬೇಡ ಅಂತ ತಿಳ್ಕೊಂಡಂತೇಳಿ ಮೈಸೂರು ಕರ್ನಾಟಕದಲ್ಲಿ ಮಾಡಿದ್ದಾರೆ. ಆದರೆ ಇದು ಸಂಪೂರ್ಣ ಜಗತ್ತು ಶ್ರೀ ರಾಮಚಂದ್ರನದು. ಮೂಲ ರಾಮಚಂದ್ರ ದೇವರಿಗೆ ಯಾವುದೇ ದೇಶದ ಬಂಧನ ಇಲ್ಲ, ಯಾವುದೇ ಪ್ರದೇಶದ ಬಂಧನ ಇಲ್ಲ. ಆದ್ದರಿಂದಾಗಿ ನಾವು ಮೈಸೂರಿಗೆ ಬರ್ತೇವೆ, ಮೈಸೂರು ಪ್ರಾಂತಕ್ಕಲ್ಲ ಮೈಸೂರಿಗೇ ನಾವು ಬರ್ತೇವೆ. ನೀವು ನಮ್ಮನ್ನು ಬೇಕಾದರೆ ಬಂಧಿಸಬಹುದು, ಬೇಕಾದ್ರೆ ಏನು ಮಾಡಬೇಕೇನು ಬೇಕಾದ್ರೆ ಮಾಡ್ಬೋದು, ನಿಮಗೆ ಸೇರಿಸಿದ್ದು ಅಂತ ತಿಳ್ಕೊಂಡಂತ ಹೇಳಿ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರು ಮೈಸೂರನ್ನು ಪ್ರವೇಶ ಮಾಡಿದರು, ಮೈಸೂರು ನಗರವನ್ನು ಪ್ರವೇಶ ಮಾಡಿದರು. ಬಂದಿ ಇತ್ತು, ಉತ್ತರಾಯಣದವ್ರು ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡಂತಾರೆ. ಆ ಕಾಲದಲ್ಲಿ ಅವರು ಪ್ರವೇಶ ಮಾಡಿದಾಗ ಗುಪ್ತಚಾರರಿಗೆ ರಾಜ ಹೇಗೆ ಕಳಿಸಿದ, ಯಾವ ರೀತಿಯಿಂದ ಬರ್ಲಿಕ್ಕತ್ತಾರೆ ಅಂತಕೊಂಡು. ಇಲ್ಲ, ಅವರು ಆನೆ ಮೇಲೆ ಕೂತು ಬರ್ಲಿಕ್ಕತ್ತಾರೆ, ಎಲ್ಲ ಭಕ್ತರೆಲ್ಲ ಪೂರ ಮೈಸೂರು ಊರೇ ಅವರನ್ನು ನೋಡ್ಲಿಕ್ಕೆ ಬಂದದ, ಅವರೆಲ್ಲರಿಗೂ ರೂಪಾಯಿಗಳನ್ನು ಹಂಚ್ತಾ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೆ. ರಾಜ ಆಗಿನ ಕಾಲದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕರೆದು ಕೇಳಿದ, ಏನು ಮಾಡ್ದ, ಇಲ್ಲ ಇವರಿಗೆ ನೀವೇ ಸ್ವತಃ ನಿಮಗೆ ಬಂದಿ ತೆಗೆದಿದ್ದೇವೆ ಅಂತ ತಿಳ್ಕೊಂಡಂತೇಳಿ ರಾಯಸ ಕಳಿಸೋದು ಒಳ್ಳೆಯದು, ಇಲ್ಲದೇ ಇದ್ದರೆ ಸುಮ್ಮನೆ ನಿಮ್ಮದೇ ಅನಾನುಕೂಲತೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಅವರು ಅದೇ ರೀತಿಯಾಗಿಲ್ಲ, ನಾವು ಬಂದಿ ತೆಗೆದಿದ್ದೇವೆ, ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಇಲ್ಲ, ಬರ್ಬೋದು ಅಂತ ತಿಳ್ಕೊಂಡಂತೇಳಿ. ಅಂದರೆ ರಾಜಕೀಯವಾಗಿ ಅವರ ವೈಶಿಷ್ಟ್ಯ ವಿದ್ವತ್ತು ಹೇಗಿತ್ತು ಅಂತ ತಿಳ್ಕೊಂಡಂತ ಅನ್ನೋದನ್ನು ಈ ಒಂದು ವಿಶಿಷ್ಟ ಕ್ರಮದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಶಿಷ್ಟತೆ. ಆನಂತರ ಅವರು ಹೊರಟರು ಸಂಪೂರ್ಣ ಹಿಂದೂಸ್ತಾನ. ಆಸೇತು ರಾತುಷಾರಾದ್ರೆ, ಆಗಲೇ ಶ್ಲೋಕ ಕೇಳಿದ್ದೀರಿ. ರಾಮೇಶ್ವರದಿಂದ ಆರಂಭ ಮಾಡಿಕೊಂಡು ಹಿಮಾಲಯದವರೆಗೆ
ಅವರು ಪ್ರತಿಜ್ಞೆ ಮಾಡಿದರು, ಪ್ರತಿಯೊಂದು ಊರಿಗೆ ಹೋಗಬೇಕು. ಆ ಊರಿಗೆ ಹೋದಾಕ್ಷಣಕ್ಕೇನೆ ಅಲ್ಲಿಯ ವಿದ್ವಾಂಸರನ್ನು ಕರಿಬೇಕು, ವಾದ ಮಾಡಬೇಕು. ಅವ್ರು ಹೇಳಿದರು, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕವಾದ ದ್ವೇಷ ಇಲ್ಲ, ವೈಯಕ್ತಿಕವಾಗಿರ್ತಕ್ಕಂಥ ಮತಭೇದ ಇಲ್ಲ, ಸಿದ್ಧಾಂತದ ಪ್ರಕಾರ ವಾದ ಮಾಡಬೇಕು. ಆ ನಂತರ ನಾವು ಸೋತ್ರೆ ನಾವು ಜಯಪತ್ರ ಬರೆದು ಕೊಡ್ತೇವೆ, ನೀವು ಸೋತ್ರೆ ನೀವು ಜಯಪತ್ರ ಬರೆದು ಕೊಡಬೇಕು. ಈ ರೀತಿಯಾಗಿ ಪ್ರತಿಯೊಂದು ಊರಿಗೆ ಹೋಗಬೇಕು. ಎಲ್ಲ ಮತದ ದ್ವೈತ ವಿಶಿಷ್ಟಾದ್ವೈತ ಮತದವರನ್ನು ಕರೆಸಬೇಕು, ವಾದ ಮಾಡಬೇಕು. ಅವರು ಒಪ್ಕೊಳ್ಬೇಕು, ಇದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ ಅಂತ ತಿಳ್ಕೊಂಡು ಅಂಥೇಳಿ. ಆದರೆ ಅಂಥವರಿಗೆ ಹೆಚ್ಚಿಗೆ ಸಂಭಾವನೆ ಕೊಟ್ಟು ಅವರಿಗೆ ಬೇಕಾದಷ್ಟು ಧಾನ್ಯ, ದುಡ್ಡು, ಬೆಳ್ಳಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಸಂತೋಷಪಡಿಸಿ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತನ್ಬೇಕು, ಮುಂದುವರಿಯಬೇಕು. ಈ ರೀತಿ ಅವರು ಪ್ರತಿಯೊಂದು ಊರಿನಲ್ಲಿ ವಾದ ಮಾಡ್ತಾ 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 ಕಾಶಿಗೆ ಬಂದಿದ್ದಾರೆ. ಕಾಶಿಯಲ್ಲಿ ಅನೇಕ ದೊಡ್ಡ ಅತ್ಯಂತ ಶ್ರೇಷ್ಠ ವಿದ್ವಾಂಸರು, ಒಬ್ಬರಿಗಿಂತ ಒಬ್ಬರು ಮಹಾವಿದ್ವಾಂಸರು. ಇಂಥ ಸಂದರ್ಭಕ್ಕೆ ಕಾಶಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿದ್ವಾಂಸರನ್ನು ಕರೆಸಿದ್ದಾರೆ. ಹೇಳಿದ್ದಾರೆ, ಇಲ್ಲಿ ಯಾವುದೇ ದ್ವೇಷ ಅಸೂಯೆ ಇಲ್ಲ, ಪ್ರಮಾಣದಿಂದ ಸಿದ್ಧಾಂತದ ಚರ್ಚೆ, ನಿಮ್ಮ ಗ್ರಂಥವನ್ನು ಇಟ್ಕೊಂಡೇ ಚರ್ಚೆ ಮಾಡೋದು. ಆ ರೀತಿಯಾಗಿ ಚರ್ಚೆಯನ್ನು ಮಾಡಿ ಕಾಶಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸರು ಇವರಿಗೆ ಶರಣಾಗತರಾಗಿದ್ದಾರೆ. ಮಹಾ ವಿದ್ವಾಂಸರೆಲ್ಲರೂ ಕೂಡ ಇವರ ಶಿಷ್ಯರಾಗಿದ್ದಾರೆ. ಇವರು ಮಾಡ್ತಕ್ಕಂತಹ ವಿಶಿಷ್ಟವಾದಂತಹ ಈ ಚರ್ಚೆಯಿಂದ ಎಲ್ಲರೂ ಅವರಿಗೆ ವಿಶೇಷವಾದ ಕ್ರಮದಲ್ಲಿ ಶರಣಾಗತರಾಗಿದ್ದಾರೆ. ಹೀಗೆ ಇವರು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ರಮದಲ್ಲಿ ಮೈಸೂರಿನ ವಿಶೇಷವಾಗಿ ಇವರ ಕಡೆಯಿಂದ ಸೋತಿರ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡಂತಂದರೆ, ಆಗಿನ ಕಾಲದಲ್ಲಿ ಮಹಾಮಹೋಪಾಧ್ಯಾಯ ಹರಿಶಾಸ್ತ್ರಿ ಅಂತ ತಿಳ್ಕೊಂಡಂತೇಳಿ ನ್ಯಾಯಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು, ಅವರು ಇವರಿಂದ ಪರಾಜಿತರಾದರು. ವಾಮಾಚರಣ ಭಟ್ಟಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ನ್ಯಾಯಶಾಸ್ತ್ರಕ್ಕೆ ಗ್ರಂಥ ಬರೆದಿರ್ತಕ್ಕಂಥವರು, ಅವರು ಇವರಿಂದ ಪರಾಜಿತರಾಗಿರ್ತಕ್ಕಂಥ ಸಂದರ್ಭ. ದಕ್ಷಿಣ ದೇಶದಲ್ಲಿ ಚಂದ್ರಶೇಖರ ಭಟ್ಟ ಅಂತ ತಿಳ್ಕೊಂಡಂತೇಳಿ ಅವರನ್ನು ಯಾರೂ ಸೋಲಿಸ್ಲಿಕ್ಕೆ ಆಗ್ತಿರಲಿಲ್ಲ. ಅವರನ್ನು ಪೂರ್ತಿಯಾಗಿ ಸೋಲಿಸಿರ್ತಕ್ಕಂಥ ಕೀರ್ತಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರದು. ಆನಂತರ ಕುಂಭಕೋರ್ಣದಲ್ಲಿ ಶೇಷಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಶ್ರೀ ವೈಷ್ಣವ ಮತದ ಆಚಾರ್ಯರನ್ನು ಸೋಲಿಸಿದ್ದಾರೆ. ಕಾಶಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂಥವರು ಶಿವಕುಮಾರ ಶಾಸ್ತ್ರಿಗಳು ಅಂತ ತಿಳ್ಕೊಂಡಂತೇಳಿ. ಶಿವಕುಮಾರ ಶಾಸ್ತ್ರಿಗಳು ರುದ್ರದೇವರ ಅವತಾರ ಅಂತ ತಿಳ್ಕೊಂಡಂತೇಳಿ ಅಲ್ಲಿಯ ಜನರು ಅವರನ್ನು ಆ ರೀತಿಯಾಗಿ ಪೂಜಿಸ್ತಿದ್ದರು. ಆ ರೀತಿಯಾಗಿ ಅವರನ್ನು ವಿಶೇಷವಾದ ರೀತಿಯಲ್ಲಿ ಅವರಿಗೆ ಮಾನ ಮರ್ಯಾದೆಯನ್ನು ಕೊಡ್ತಾಯಿದ್ದರು. ಇಂಥ ಅದ್ಭುತವಾದ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರು ಮಾತ್ರ ಸತ್ಯಜ್ಞಾನ ತೀರ್ಥರ ಆಹ್ವಾನಕ್ಕೆ ಬರಲಿಲ್ಲ. ಸತ್ಯಜ್ಞಾನ ತೀರ್ಥರೇ ಅವರಿಗೆ ಹೇಳಿ ಕಳಿಸಿದ್ದಾರೆ. ಸತ್ಯಜ್ಞಾನ ತೀರ್ಥರೇ ಅವರಿಗೆ ಹೇಳಿ ಕಳಿಸಿದ್ದಾರೆ, ನಾವು ನಿಮ್ಮ ಜೊತೆ ವಾದಕ್ಕೆ ಬರ್ತೇವೆ ಅಂತ ತಿಳ್ಕೊಂಡಂತೇಳಿ. ಆದರೆ ಅವ್ರಿಗೆ ಗೊತ್ತಿತ್ತು ಸತ್ಯಜ್ಞಾನದ ಜೊತೆಗೆ ನಾವು ಸೋಲ್ತೀವಿ. ಅವರಿಗೆ ಅಲ್ಲಿಯ ಜನ ಅಪರ ರುದ್ರದೇವರು ಅಂತ ತಿಳ್ಕೊಂಡಂತೇಳಿ ಪೂಜೆ ಮಾಡ್ತಾಯಿದ್ರು. ಎಲ್ಲ ಕಾಶಿಯ ಪಂಡಿತರವರ ಶಿಷ್ಯರು ಶಿವಕುಮಾರ ಶಾಸ್ತ್ರಿಗಳು. ಇಂಥ ಸತ್ಯಜ್ಞಾನ ತೀರ್ಥರು ಕರೆದಾಕ್ಷಣಕ್ಕೇನೆ ಇಲ್ಲ ಮಾಡಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಅಪಮಾನ.
ಅದಕ್ಕೆ ಅವರೇನು ಹೇಳಿದರು, ನಾವು ಸ್ವಾಮಿಗಳಿದ್ದಲ್ಲಿ ಬರೋದಿಲ್ಲ, ನಾವು ನಮ್ಮ ಈ ಪ್ರದೇಶದಲ್ಲಿ ನಾವೇ ದೊಡ್ಡ ಗುರುಗಳು, ಆದ್ದರಿಂದ ನಾವು ನಿಮ್ಮ ಕಡೆಗೆ ಬರೋದಿಲ್ಲ, ನೀವೇ ನಮ್ಮ ಕಡೆಗೆ ಬರಬೇಕು. ನೀವು ಬಂದ ಮೇಲೆ ನಾವು ಎದ್ದು ನಿಂತು ನಿಮಗೆ ಸಾದರ ಸತ್ಕಾರಗಳನ್ನು ಮಾಡೋದಿಲ್ಲ, ನಮ್ಮ ಶಿಷ್ಯರು ನಿಮ್ಮನ್ನು ಕರೆದುಕೊಂಡು ಬರ್ತಾರೆ. ಆನಂತರ ನಿಮ್ಮ ಆಸನ ಒಂದೇ ಇರಬೇಕು, ಸಮಾನಾಸನ. ನೀವು ಮೇಲೆ, ನಾವು ಕೆಳಗೆ, ನಮಗೆ ಮರ್ಯಾದೆಗೆ ಅನಾನುಕೂಲತೆ ಇದು. ನಮ್ಮ ಸಮಾನಾಸನದಲ್ಲೇ ನೀವು ಕೊಡಬೇಕು. ಆನಂತರ ವಾದ ನಾವು ಮೊದಲು ಪ್ರಾರಂಭ ಮಾಡ್ತೇವೆ, ನೀವು ಉತ್ತರ ಕೊಡಬೇಕು. ನಮ್ಮ ಉತ್ತರ ಸಮರ್ಪಕವಾಗಿ ಬಂದರೆ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ. ಸ್ವಾಮಿಗಳು ಇವೆಲ್ಲ ಕರಾರು ಹಾಕಿದರೆ ಬರೋಂಗಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಈಗ ನಮ್ಮಲ್ಲಿ ಸ್ವಾಮಿಗಳಲ್ಲಿ ಇನ್ನೊಬ್ಬರ ಸಮಾನಾಸನದಲ್ಲಿ ನಮ್ಮ ಸ್ವಾಮಿಗಳು ಕೊಡೋದಿಲ್ಲ. ಇವತ್ತಿಗೂ ಕೂಡ ನಮ್ಮ ಸ್ವಾಮಿಗಳ ಸಮಾನಾಸನದಲ್ಲಿ ಎಂಥ ಮಿನಿಸ್ಟರ್ ಇರಲಿ, ರಾಷ್ಟ್ರಪತಿ ಇರಲಿ, ಏನೇ ಇರಲಿ, ಸ್ವಾಮಿಗಳ ಆಸನ ಎತ್ತರ ಇರ್ತದೆ. ಉತ್ತರಾಯಣ ಮಠದಲ್ಲಿ ಇದೊಂದು ಪರಂಪರೆ, ಇವತ್ತಿಗೂ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಸತ್ಯಧ್ಯಾನ ತೀರ್ಥ ನಿಮ್ದು ಏನು ಕರಾರದ ಎಲ್ಲ ಕರಾರ, ನಾನೇ ಬರ್ತೀನಿ, ನನ್ನ ಸಮಾನಾಸನದಲ್ಲೇ ಕೊಡ್ರಿ, ಆದರೆ ಚರ್ಚೆ ಆಗಬೇಕು. ಇನ್ನು ತಮ್ಮೆಲ್ಲ ಕರಾರು ಒಪ್ಕೊಂಡಿದ್ದಾರೆ, ಅದು ಬರ್ರಿ ಅಂತಿಕೊಂಡು ಅಂತ ಹೇಳಿದ್ರು. ಇವರು ಮೇಣಿಯಲ್ಲಿ ಕೂತ್ಕೊಂಡು ಶಿವಕುಮಾರ ಶಾಸ್ತ್ರಿ ಮನೆಗೆ ಹೋದರು. ಶಿವಕುಮಾರ ಶಾಸ್ತ್ರಿ ಅಟ್ಟದ ಮೇಲೆ ನಿಂತು ತನ್ನ ರೂಮ್ನಿಂದ ಕಿಟಕಿಯಿಂದ ನೋಡ್ತಿದ್ದ. ಇವ್ರು ಯಾರಪ್ಪ, ನನ್ನನ್ನು ಈ ರೀತಿ ವಾದಕ್ಕೆ ಎಲ್ಲರನ್ನೂ ಸೋಲಿಸಿ ನನ್ನ ಹೇಳಿದ ನಿಯಮಕ್ಕೆಲ್ಲ ಒಪ್ಪಿಕೊಂಡು ನನ್ನ ಹತ್ರ ಇವರು ಚರ್ಚೆಗೆ ಬರ್ಲಿಕ್ಕತ್ತಾರಲ್ಲ ಅಂತಿಕೊಂಡು ಅಂತೇಳಿ ನೋಡಿದ. ಕಿಟಕಿಯಿಂದ ಶಿವಕುಮಾರ ಶಾಸ್ತ್ರಿ ನೋಡಿದ ಕ್ಷಣಕ್ಕೇನೆ ಒಳ್ಳೆ ತೇಜಸ್ಸು, ಸಿಂಹದಂತೆ. ಸ್ವಾಮಿಗಳ ಹೈಟು ಭಾಳ ಇರಲಿಲ್ಲ, ಭಾಳ ಆದರೆ 5'4'8", 5 ಫೂಟ್ 1 ಇಂಚಿತ್ತು ಗಿಡ್ಡ. ಒಳ್ಳೆ ದಷ್ಟಪುಷ್ಟ ವ್ಯಕ್ತಿ, ಕಣ್ಣು ಒಳ್ಳೆ ತೇಜಸ್ಸು ಕಣ್ಣು. ಮೇಣಿಯಲ್ಲಿ ಕುಳಿತು ತಮ್ಮ ಮನೆ ಮುಂದೆ ಬಂದಾಗ ಅವರ ಆ ತೇಜಸ್ಸು, ಆ ಇದನ್ನು ನೋಡಿ ತಾನೇ ಕರಾರು ಮರೆತು ಇಳಿದು ಬಂದು ಹೊರತನಕ ಬಂದು ಸ್ವಾಗತ ಮಾಡಿ ಕರ್ಕೊಂಡೋದು. ನಾ ಬರೋಂಗಿಲ್ಲ, ಸ್ವಾಗತ ಮಾಡೋಂಗಿಲ್ಲ ಅಂತ ತಿಳ್ಕೊಳಕ್ಕೆ ಒಳಗೆ ಕರೆದುಕೊಂಡು ಹೋಗಿ, ಆ ನಂತರ ಇಲ್ಲ ನೀವು ಸನ್ಯಾಸಿಗಳು ಸ್ವಲ್ಪ ಮೇಲೆ, ನಾನು ಕೆಳಗೆ ಕೊಡ್ತೀನಿ, ಮೇಲೆ ಕೊಡಬೇಕು ಅಂತ ತಾನೇ ಒಪ್ಕೊಂಡು ಇಬ್ಬರಲ್ಲಿ ಚರ್ಚೆ ಆಯಿತು. ಕೊನೆಗೆ ಇಲ್ಲ, ನಿಮ್ಮ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಒಪ್ಪಿಕೊಂಡು, ನಿಮ್ಮ ಸಮಾನರಾಗಿರ್ತಕ್ಕಂಥ ವಿದ್ವಾಂಸರೇ ಈ ಜಗತ್ತಿನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲದಲ್ಲಿ ಜಯಪತ್ರವನ್ನು ಬರೆದುಕೊಟ್ಟು, ಆಸೇತೋ ಆತುಷಾರಾದ್ರೆ, ಇಷ್ಟೆಲ್ಲ ಊರು ಮಾಡಿದರೂ ಕೂಡ ಎಲ್ಲಿಯೂ ಸತ್ಯಧ್ಯಾನರು ಒಂದ್ಸಲಾದರೂ ನಿರುತ್ತರಾದರು ಅಂತನ್ನೋದು ಅವರ ಆ ಚರಿತ್ರೆಯಲ್ಲಿ ಬರಲಿಲ್ಲ. ಯಾರ್ಯಾರು ಅಜಿತರು ಅಂತಿದ್ದರು, ಯಾರನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತಿದ್ರು, ಅಂಥವರನ್ನು ಇವರು ವಾದದಲ್ಲಿ ಸೋಲಿಸಿ, ಕಾರಣ ಇಷ್ಟೇ ಏನು ಅಂತ ತಿಳ್ಕೊಂಡಂತಂದರೆ ಅದ್ವೈತದ ಗ್ರಂಥದಲ್ಲೇ ಪರಸ್ಪರ ವಿರುದ್ಧ ಮತಗಳವ. ಇವರಿಗೆ ಆ ಅದ್ವೈತ ಸಿದ್ಧಿ, ಆನಂತರ ಭಾಮತಿ, ರತ್ನಪ್ರಭಾ ವ್ಯಾಖ್ಯಾನ, ಸತ್ಯಧ್ಯಾನ ತೀರ್ಥರಿಗೆ ಮುಖೋದ್ಗತ. ಅವ್ರು ಹೇಳಿದ್ರು, ನಿಮ್ಮ ಈ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇಲ್ಲ ಅಂತ ನಿಮ್ಮವರೇ ಹೇಳಾರ, ಮತ್ತು ನಾಯಕ ಪ್ರತ್ಯೇಕ ಹೇಳಬೇಕು ಅಂತ. ಅವರ ಪ್ರಶ್ನೆಗೆ ಅವರ ಮತದಿಂದಲೇ ಉತ್ತರವನ್ನು ಕೊಡುವ ಹೊಸ ಶೈಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರದು. ಹೀಗಾಗಿ ಅವ್ರು ನಿರುತ್ತರಾಗ್ತಾಯಿದ್ರು. ಮತ್ತು ನಮ್ಮವರೇ ಈ ರೀತಿಯಾಗಿ ಹೇಳ್ಯಾರ ಅಂದಮೇಲೆ ಒಪ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಈ ಕ್ರಮದಲ್ಲಿ. ಆದರೆ ಯಾವುದೇ ವಿದ್ವಾಂಸರಿರಲಿ, ಯಾವುದೇ ಮತದವರಿರಲಿ, ಅವ್ರಿಗಿಷ್ಟು ಆಧಾರ ಮಾಡಿ ಕಳಿಸ್ತಿದ್ರಲ್ಲ, ಇವರ ಬಗ್ಗೆ ಅವ್ರು ಎಂದೂ ಮನಸ್ಸಿನಲ್ಲಿ ಸ್ವಲ್ಪ ಇಟ್ಕೋತಿದ್ದಿಲ್ಲ. ಅವರಿಗೆ ಒಂದು ವರ್ಷ ಆಗುವಷ್ಟು ಧಾನ್ಯ ಅವ್ರ ಮನೆಗೆ ಕೊಡೋದು. ಯಾರ್ಯಾರು ವಿದ್ವಾಂಸರು ಯಾರು ಇದ್ದಿದ್ದಿಲ್ಲ ಅವ್ರಿಗೆ ಸತ್ಯಧ್ಯಾನ ತೀರ್ಥ ಮಾತಾಡ್ತಿದ್ದಿಲ್ಲ. ಅದ್ವೈತ ಪಂಡಿತನೇ ಇರಲಿ, ಶ್ರೀಪಾದ ಚಲೋ ಕೈ ತುಂಬ ದಕ್ಷಿಣೆ ಕೊಡಬೇಕು, ವಸ್ತ್ರ ಕೊಡಬೇಕು, ಬೆಳ್ಳಿ ಪಾತ್ರೆ ಕೊಡಬೇಕು, ಧಾನ್ಯ ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ವಾಂಸರ ಪೋಷಣೆ, ಪಂಡಿತರು ಜೀವಂತ ಉಳಿಬೇಕು. ಪಂಡಿತರು ಉಪವಾಸವಾಗಿ ಹೋಗಬಾರ್ದು. ಅವ್ರು ಯಾವುದೇ
ಮತದ ಪಂಡಿತರೇ ಇರಲಿ, ಇಷ್ಟು ವಿದ್ಯಾಪಕ್ಷಪಾತಿಗಳಾಗಿರ್ತಕ್ಕಂಥವರು ಈಗಿನಂತೆ ಮಟ್ಟಕ್ಕೆ ಸಿರಿವಂತಿಕೆ ಇರಲಿಲ್ಲ. ಪಂಡಿತರ ಪೋಷಣೆಗೆ ಬಂಗಾರದ ಗಂಗಾಳ ಒತ್ತಿ ಇಡಬೇಕು, ಪಂಡಿತರ ಅನುಕೂಲ ಮಾಡಿಕೊಡ್ಬೇಕು, ಮತ್ತು ಅನುಕೂಲ ಬಂದಾಗ ಅದನ್ನು ಬಿಡಿಸ್ಕೊಳ್ಬೇಕು, ಮತ್ತು ಒತ್ತಿ ಇಡಬೇಕು. ಈ ರೀತಿಯಾಗಿ ರತ್ನದ ಮಂಟಪ ಒತ್ತಿ ಇಡಬೇಕು, ಮಹಾಸಾಮ್ರಾಜ್ಯ ಮಾಡಬೇಕು, ಸಾಲ ತೆಗೆದು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಕ್ರಮ. ಆದರೆ ಎಂದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬ್ರಾಹ್ಮಣರಿಗೆ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ. ಇನ್ನು ವಿದ್ಯಾರ್ಥಿ ವಾತ್ಸಲ್ಯ, ವಿದ್ಯಾರ್ಥಿಗಳ ಮೇಲೆ ಅವರ ಪ್ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರೀತಿ. ವಿದ್ಯಾರ್ಥಿಗಳನ್ನು ಅವರು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ರು ಅಂತ ತಿಳ್ಕೊಂಡಂದಾಕ್ಷಣಕ್ಕೇನೆ ಸ್ವಾಮಿಗಳು ಕೊಲ್ಲಾಪುರದಲ್ಲಿದ್ದರು. ಕೊಲ್ಲಾಪುರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಕೊಲ್ಲಾಪುರ ಚೂಡ ಭಾಳ ಪ್ರಸಿದ್ಧ. ಆದರೆ ಪಂಡಿತರು ಹೊರಗೆ ಮಾಡಿದ ಚೂಡ ಅಂಗಡಿ ಚೂಡ ತಿನ್ನೋಂಗಿಲ್ಲ. ಆ ರೀತಿಯಾಗಿ ಅವರು ಇವ್ರ ಕಡೆಯಿಂದ ಕೇಳಿ ಪಂಡಿತರು ಏನಪ್ಪ ಇಲ್ಲಿ ಚೂಡ ಭಾಳ ರುಚಿ ಅದಂತ, ಮತ್ತು ನಮಗೆ ಆ ರುಚಿ ನಾವು ಹೆಂಗೆ ತಿನ್ನಬೇಕದು, ಅಂಗಡಿಯಿಂದ ತಂದು ತಿಲ್ಲಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಸತ್ಯಧ್ಯಾನರ ಕಿವಿಗೆ ಮಾತು ಬಿತ್ತು. ಮಾತು ಬಿದ್ದಾಕ್ಷಣಕ್ಕೇನೆ ಆ ಕಾಲಕ್ಕೆ ಚೂಡ ಮಾಡ್ತಕ್ಕಂಥವರೊಳಗೆ ಯಾರು ಬ್ರಾಹ್ಮಣರು ಕೆಲಸಗಾರ ಇದ್ದರು ಅವ್ರನ್ನ ಕಳಿಸಿದ್ರು. ಆ ಕಂಪನಿಯವರಿಗೆ ಹೇಳಿ ನಿಮ್ಮವ್ರನ್ನ ನಮಗೆ ಒಂದು ಸ್ವಲ್ಪ ಬಾಡಿಗೆ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ, ಅವ್ರದ್ದು ಏನು ಪಗಾರ ಕೊಡ್ತೀರಿ ನೀವು, ಆ ಡಬಲ್ ಪಗಾರ ಅವ್ರಿಗೆ ಕೊಡ್ತೀವಿ ಅಂತ ತಿಳ್ಕೊಂಡು ಕರೆಸಿ, ಆನಂತರ ನಮ್ಮ ಮಠದ ಅಡುಗೆಯವರಿಗೆ ಅದು ಹೇಗೆ ಎಷ್ಟು ಪ್ರಪೋರ್ಷನು, ಏನೇನು ಹಾಕ್ತೀರಿ, ಹೆಂಗೆ ಉಳಿತೀರಿ, ಏನು ಮಾಡ್ತೀರಿ ಅಂತ ತಿಳ್ಕೊಂಡಂತೇಳಿ 15 ದಿವಸ ಅವ್ರ ಕಡೆ ಕಲೀಲಿಕ್ಕೆ ಹಚ್ಚಿದ್ರು. ಕಲಿತು ಆಮೇಲೆ ಅದಕ್ಕಿಂತ ರುಚಿ, ಆಮೇಲೆ ಅವ್ರು ಹೇಳಿದ್ರು ಇದಕ್ಕಿಂತ ಎಷ್ಟು ರುಚಿ ನಮ್ಮ ಕೊಲ್ಲಾಪುರ ಚೂಡಾನೂ ಇಲ್ಲ ಅಂತ ತಿಳ್ಕೊಂಡಂತೇಳಿ ಪಂಡಿತರಿಗೆ ದಿನಾಲು ಚೂಡ ಫಲಾರ, ಕೊಲ್ಲಾಪುರ ಚೂಡ ಫಲಾರ. ಅವರ ಮಾತು ಹೆಂಗೆ ಅಂದ್ಕೊಂಡಂತಂದರೆ ಶಿಷ್ಯರಿಗೆ ಏನು ಬೇಕು ಅದನ್ನು ಕೊಡ್ತಕ್ಕಂಥ ಔದಾರ್ಯ. ಅವ್ರು ಎಂದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿರ್ತಕ್ಕಂಥದ್ದಲ್ಲ. ಆ ನಂತರ ಅವರು ಬೆಳಗಾವಿ ಪ್ರಾಂತ್ಯಕ್ಕೆ ಬಂದರು. ಈ ಬೆಳಗಾವಿ ಪ್ರಾಂತ್ಯದಲ್ಲಿ ರತ್ನಗಿರಿ ಬೇಸಿಗೆ ಕಾಲ, ರತ್ನಗಿರಿ ಮಾವಿನ ಹಣ್ಣು ಅಲ್ಲಿ ಬರ್ತಿದ್ವು. ಆ ನಂತರ ಯಾರೋ ಒಬ್ಬರು ನೈವೇದ್ಯಕ್ಕೋಸ್ಕರ ಒಂದು 5 ಬಾಳೆಹಣ್ಣು ಮಾವಿನ ಹಣ್ಣು ತಂದು ಕೊಟ್ಟರು. ಮಾವಿನ ಹಣ್ಣು ತಂದು ಕೊಟ್ಟ ಆ ಕ್ಷಣಕ್ಕೇನೆ ಆ ಕಾಲಕ್ಕೆ ಅದನ್ನು ದಿವಾಣರು ಚಿಕ್ಕ ನೈವೇದ್ಯಕ್ಕೆ ಇಡಿಸಿ ಸತ್ಯಧ್ಯಾನ ತೀರ್ಥರಿಗೆ 1-2 ಹೋಳು ಹೆಚ್ಚಿ ಹಾಕಿದರು. ಅವ್ರದ್ದೇನು ನಿಯಮ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಶಿಷ್ಯರಿಗೆ ಏನು ಹಾಕ್ತೀರಿ ಅದೇ ನನಗೆ ಹಾಕಬೇಕು, ಸ್ಪೆಷಾಲಿಟಿ ಇಲ್ಲ. ಪಾಠಕ್ಕೆ ಕೂತಾಗ ಕೇಳಿದರು, ಇವತ್ತಿನ ಮಾವಿನ ಹಣ್ಣು ಹೆಂಗಿತ್ತು ಅಂತ ತಿಳ್ಕೊಂಡಂತೇಳಿ. ಈ ಪಂಡಿತ ಒಬ್ಬರೊಬ್ಬರ ಮುಖ ನೋಡಿದರು, ಯಾಕಂದ್ರೆ ಇವ್ರ ತನಕ ಬಂದಿದ್ದೇ ಇಲ್ಲ. ಅದಕ್ಕೋಸ್ಕರ ಕಡೆಗೆ ದಿವಾಂಡ್ ಹೇಳಿದ್ರು, ಎಲ್ಲ ನಾಲ್ಕೇ ಬಂದಿದ್ದು, ಅದಕ್ಕೆ ನೈವೇದ್ಯ ತೋರಿಸಿ ನಿಮಗೆ ಅದನ್ನು ಹಾಕಿ ಮತ್ತು ಸಂಜೆ ಸಲುವಾಗಿ ಇಟ್ಟಿವಿ ಅಂತ ಬೈದ್ಬಿಟ್ಟು. ವಿದ್ವಾಂಸರಿಗೆ ಪಂಡಿತರಿಗೆ ಇಲ್ದದ್ದು ನನಗೆ ಬಡಿಸಿರಿ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ಹೇಳಿದ ದಿವಾಣರಿಗೆ, ಹೋಗ್ರಿ ಬಾಜಾರದೊಳಗೆ ಎಷ್ಟು ಮಾವಿನ ಹಣ್ಣು ತೊಗೊಂಬರ್ರಿ, ಪೂರಾ ಬಾಜಾರ್ ಖರೀದಿ, ಬಾಜಾರಿನೊಳಗೆ ಎಷ್ಟೆಷ್ಟು ಆಪೂಸ್ ಹಣ್ಣು ಬಂದಾವ ಅದನ್ನು ಪೂರ್ತಿ ತೊಗೊಂಡ್ಬರ್ರಿ. ತೊಗೊಂಡು ಬಂದು ಆ ನಂತರ ಯಥೇಚ್ಛವಾಗಿ ವಿದ್ವಾಂಸರಿಗೆ ಸ್ವೀಕರಣೆ ತಿನ್ನಲಿಕ್ಕೆ ಎಲ್ಲ ರೀತಿಯಿಂದ ಇರೋ ತನಕನೂ ದಿನಾಲೂ ಆ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ ವಿದ್ಯಾಪಕ್ಷಪಾತ ಎಷ್ಟು ಅಂತ ತಿಳ್ಕೊಂಡಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ವಿದ್ಯಾಪಕ್ಷಪಾತ ಅವ್ರದ್ದು. ಆ ನಂತರ ಇನ್ನೊಂದು ಸಂದರ್ಭದಲ್ಲಿ ಐನಾಪುರಕ್ಕೆ ಬಂದಿದ್ದರು. ಕೃಷ್ಣಾ ತೀರದ ತುಪ್ಪ ನಿಮಗೆ ಏನು ಗೊತ್ತದು, ಅದು ಬರೇ ಆ ಬೆಣ್ಣೆ ಕಾಯಿಸ್ತಿದ್ರೇ ಒಂದು ಫರ್ಲಾಂಗ್ ತನಕ ಅದರ ಸುಗಂಧ ಬೆಳೀತಾ, ಅಷ್ಟು ಕೃಷ್ಣಾ ತೀರದ ತುಪ್ಪ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ನವರಾತ್ರಿ ಐನಾಪುರದಲ್ಲಿತ್ತು. ಅಂಥ ವೇಳೆಯಲ್ಲಿ ಯಾರು ಯಜಮಾನರ ಮನೆಯಲ್ಲಿ ಇವರು ಇಳ್ಕೊಂಡಿದ್ರು, ಆ ಯಜಮಾನತಿ ಮಡಿಯಲ್ಲಿ 2-3 ತಿಂಗಳಿನಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿ ನವರಾತ್ರಿ ರಾಮದೇವರ ದೀಪ ಸಲುವಾಗಿ ಸ್ಪೆಷಲ್ಲಾಗಿ
ತುಪ್ಪವನ್ನು ತಯಾರು ಮಾಡಿಟ್ಟಿದ್ಲು. ಮತ್ತು ಮೊದಲನೇ ದಿವಸ ನವರಾತ್ರಿ ಆಯಿತು, ದೀಪಕ್ಕೆ ತುಪ್ಪ ಹಾಕಬೇಕು. ಹಾಕಿದ ಆ ಕ್ಷಣಕ್ಕೆ ಎಡಬಲ ಶಿಷ್ಯ ಬಂದು ಹೇಳ್ದ, ಇಂಥ ತುಪ್ಪದ ದೀಪಕ್ಕೆ ಹಾಕಿದ್ರೆ ನಾ ಕೂದೋ ತನಕ ಎಷ್ಟು ಘಮ 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 ಅನ್ನಿಸ್ತಿತ್ತು ಅಂತ ತಿಳ್ಕೊಂಡಂತೇಳಿ ಮತ್ತು ಬಡಿಸ್ಲಿಕ್ಕೆ ಕೊಟ್ರೆ ಇಲ್ಲ, ಒಂದು ಭರಣಿ ತುಂಬಿ ಅದನ್ನು ಮ್ಯಾಲಿಟ್ಟಾರ, ಮತ್ತು ಅದು ದೇವ್ರ ಪೂಜೆಗೆ ಅಷ್ಟೇ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡಂತ ಹೇಳ್ಯಾರ. ಆದ್ದರಿಂದ ಇದನ್ನು ನಮಗೇನು ನಿಮ್ಮ ತನಕ ಏನು ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅಂದಾಕ್ಷಣಕ್ಕೇನೆ ಆವಾಗ ಪಂಡಿತ ಊಟಕ್ಕೆ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಸ್ವಾಮಿಗಳು ತಾವು ಬೇಗನೆ ತಮ್ಮ ಭಿಕ್ಷಾ ಮುಗಿಸ್ಕೊಂಡು ಬಡತ್ಲಿಕ್ಕೆ ಬರ್ತಾರೆ. ಇವತ್ತಿಗೂ ನಮ್ಮ ಸ್ವಾಮಿಗಳು ಅದೇ ಕ್ರಮದಲ್ಲಿ ಬರ್ತಾರೆ. ಬಡತ್ಲಿಕ್ಕೆ ಬಂದು ಸ್ವಾಮಿಗಳು ತುಪ್ಪ ಬಡತ್ಲಿಕ್ಕೆ ಹತ್ತಿದ್ರು. ಇವರು ತುಪ್ಪ ನೋಡಬೇಕು, ಮ್ಯಾಲೆ ನೋಡಬೇಕು, ಮತ್ತು ಕೈಗೆ ತುಪ್ಪ ತಿನ್ನಬೇಕು. 3-4 ಮಂದಿ ನೋಡ್ಲಿಕ್ಕೆ ಸ್ವಾಮಿಗಳಂದ್ರೆ ಮ್ಯಾಲೆ ನೋಡ್ಲಿಕ್ಕತ್ತಿರೋ. ಆ ಎಡಬಲ್ ಸೇವಕ್ಕೆ ಹೇಳಿದೆ, ಇಲ್ಲ ಮತ್ತು ಇವತ್ತು ದೀಪಕ್ಕೆ ಹಾಕಿದ ತುಪ್ಪ ಭಾಳ ಘಮ ಘಮ ಇತ್ತು, ಅದಕ್ಕೆ ನೀವು ಬಂದು ಹೇಳಿದೆ ಆ ತುಪ್ಪ ಬರೀ ದೀಪಕ್ಕಂತ, ಅದಕ್ಕೆ ನಮಗಿಲ್ಲ ಅಂತ ತಿಳ್ಕೊಂಡಂತ ಹೇಳ್ಯಾರ. ಮತ್ತು ಆಕೆ ಮನೆ ಯಜಮಾನ್ ಅಂತ ಹೇಳಾಳ, ಅದನ್ನು ಕೊಡಬೇಡ್ರಿ ಅಂತ ತಿಳ್ಕೊಂಡಂತ ಹೇಳ್ಯಾರ. ಅದರಿಂದಾಗಿ ಅದಕ್ಕೆ ಇವರು ಅದನ್ನ ಕಡೆ ನೋಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡಂತ ಹೇಳಿ ಹಿಂಗೆ ಬಾ ಅಂತ ಕರೆದರು. ಎಡಬಲ್ ಸೇವಕ ಬಗ್ಗು ಅಂತ ಹೇಳಿದ್ರು. ತಾವೇ ಒಂದು ದುಬ್ಬದ ಮೇಲೆ ಏರಿದ್ರು. ಏರಿ ಮ್ಯಾಲಿದ್ದು ಭರಣಿ ತೆಗೆದು ಸೌಂಟ್ಗಟ್ಟಲೆ ಎಲ್ಲರಿಗೂ ಬಡಿಸಿದ್ರು. ಈ ಸುದ್ದಿ ಮನೆ ಯಜಮಾನ್ತಿಗೆ ಹೋಯ್ತು. ಯಜಮಾನ್ತಿ ಬಂದು ದೂರಿಂದ ಮಡಿಯಂಗಿಸಿದ್ಲು. ದೂರಿಂದ, ಇಲ್ಲ ನಾನು ರಾಮದೇವ್ರಿಗೆ ಕೊಟ್ಟಿದ್ದೆ, ಸ್ವಾಮಿಗಳೆಲ್ಲ ಖರ್ಚು ಮಾಡಿಬಿಟ್ರು, ಇಷ್ಟೆಲ್ಲ ಮಾಡಿ ಶ್ರಮ ಅರ್ಥ ಆಯಿತು, ಹಿಂಗೆ ಅಂತ ತಿಳ್ಕೊಂಡು ಅಂತೇಳಿ ಆಕೆ ಅನ್ಲಿಕ್ಕತ್ಲು. ಎದುರಿಗೆ ಮಾತಾಡೋ ಧೈರ್ಯ ಇಲ್ಲ. ಸ್ವಾಮಿಗಳು ಬಂದರು, ಕರಿಯಾಕೇನಂತ ಬಾಯಿಲ್ ನೋಡು, ನೀ ಕೊಟ್ಟದ್ದು ದೀಪ ಅದು ಸ್ವಲ್ಪ ಹೊತ್ತಿನ ಮೇಲೆ ಶಾಂತ ಆಗ್ತದೆ. ಇವೇನು ಪಂಡಿತರು ಅಂತ ದೀಪ ಇದ್ದಾರಲ್ಲ, ಈ ದೀಪ ಜಗತ್ತನ್ನು ಬೆಳಗ್ತದೆ. ಇವರಿಗೆ ಹಾಕಿದ ನಿನ್ನ ತುಪ್ಪದಿಂದ ತಲಾಂತರ ನಂಗೆ ಪುಣ್ಯ ಬರ್ತದೆ. ಈ ನಂದ ದೀಪ ಚಲೋತ್ನಾಗ ಉರಿಬೇಕೆ ಹೊರತು ಅದೇನದು ಅದು ಹೆಚ್ಚಾದರೂ ನಡೀತದೆ, ಕಡಿಮೆ ಆದರೂ ನಡೀತದೆ, ಜಡ. ಈ ದೀಪಕ್ಕೆ ನೀನು ತುಪ್ಪ ಹಾಕಿ ನಿಂಗೆ ಭಾಳ ಪುಣ್ಯ ಬರ್ತದೆ ಅಂತ ಹೋಗಂತಿಕೊಂಡು ಅಂತ ಹೇಳ್ತು. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಔದಾರ್ಯ ಸ್ವಾಮಿಗಳದ್ದು. ಅಂದರೆ ಅನ್ನದಾನ ಮಾಡಬೇಕು. ಆಗಿನ ಕಾಲಕ್ಕೆ ನಿಜವಾಗಿಯೂ ಇದು ನಾನು ಹೇಳೋ ಸಾಧಾರಣ ಬ್ರಿಟಿಷರ್ ಗೌರ್ಮೆಂಟ್ನವರು ಬರಗಾಲ ಇದ್ದರೂ ಸುದ್ದಾಕ ದಬ್ಬಾಳಿಗೆ ಹೊಡೆದು ಬಡಿದು ಎಲ್ಲ ಕಸ್ಕೊಂಡು ಹೋಗ್ತಿದ್ರು. ಹೀಗಾಗಿ ಅದರ ಮೇಲೆ ಉಪಜೀವನ ಇರತಕ್ಕಂಥ ಬ್ರಾಹ್ಮಣರಿಗೆ ಬಹಳ ಬಡತನ, ಬ್ರಾಹ್ಮಣರು ಬಹಳ ಅನಾನುಕೂಲತೆಯಲ್ಲಿ ಇರ್ತಕ್ಕಂಥ ಸಂದರ್ಭ. ಅದಕ್ಕೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಬೇಕು. ಇದು ಅವರ ವಿಶಿಷ್ಟವಾಗಿರ್ತಕ್ಕಂಥ ಉದ್ದೇಶ. ಆನಂತರ ಸ್ವಾಮಿಗಳು ಐದಾಪುರಿಂದ ಸತ್ತಿಗೆ ಬಂದರು. ಸತ್ತಿಗೆ ಬಂದ ಆ ಕ್ಷಣಕ್ಕೆ ಮುಂದಿನ ಚಾತುರ್ಮಾಸ ಎಲ್ಲಿ ಅಂತ ತಿಳ್ಕೊಂಡು ಅಂತೇಳಿ ಅನೇಕ ಊರಿನವ್ರು ಕರೀಲಿಕ್ಕೆ ಬಂದಿದ್ದರು. ಕೇಳಿದ್ರು, ನಿಮ್ಮ ಮನೆಯಲ್ಲಿ ದಿವಸಕ್ಕೆ ಎಷ್ಟು ಮಂದಿ ಊಟಕ್ಕೆ ಬರ್ತಾರೆ ನಿಮ್ಮೂರಾಗಂತ. ಒಬ್ರು ಹೇಳಿದ್ರು ಒಂದು 200 ಮಂದಿ ಬರ್ತಾರಂತ. ಇನ್ನೊಬ್ರು ಊರನ್ನ ಹೇಳಿದ್ರು ದಿನ ಅಂತಂದರೆ ಒಂದು 300-400 ಮಂದಿ ಆಗ್ತದೆ. ಆ ನಂತರ ವಿಜಾಪುರದಿಂದ ಬಂದಿರತಕ್ಕಂಥವ್ರು ಹೇಳಿದ್ರು, ಇಲ್ಲ ಮತ್ತು ನಮ್ಮಲ್ಲಿ ದಿವಸಕ್ಕೆ ಒಂದು 4-5 ಸಾವಿರ ಮಂದಿ ಆಗ್ತವೆ ಊಟಕ್ಕೆ. ಹಾಗಾದ್ರೆ ಈ ಸರತಿ ಚಾತುರ್ಮಾಸ ವಿಜಾಪುರದೊಳಗೆ ದಿವಾಣರು ಬಂದು ಸ್ವಾಮಿಗಳು ಹೇಳಿದರು, ಬರಗಾಲ ಊರು, ನೀರಿನ ಅನಾನುಕೂಲತೆ ಅದ, ಆ ದಿನ 4-5 ಸಾವಿರ ಮಂದಿ ಊಟಕ್ಕೆ ಬರ್ತಾರೆ, ಮತ್ತು ನೀವು ಅಲ್ಲಿ ಒಪ್ಕೊಂಡಿರಿ, ಸುಮ್ಮನೆ ಯಾಕೆ ಬೇರೆ ಊರು ಯಾಕೆ ಒಪ್ಕೊಳ್ಬಾರ್ದು ಅಂತ ಅವ್ರು ಹೇಳಿದ್ರು. ಬೇಕಂತಲೇ ಒಪ್ಕೊಂಡಿನಂತ. ಅಷ್ಟು ಮಂದಿಗೆ ಅನ್ನ ಹಾಕಿದ ಪುಣ್ಯ. ಮತ್ತಿಲ್ಲ ಮಠದೊಳಗೆ ಅಷ್ಟು ಸಂಪತ್ತಿ ಇಲ್ಲ. ರಾಮದೇವ್ರಿದ್ದಲ್ಲಿ ಸಂಪತ್ತಿ ಇಲ್ಲ ಅಂತ ಹೇಗೆ ಅಂತೀರಿ ನೀನು? ರಾಮದೇವ್ರು ಇದ್ದಲ್ಲಿ ಎಲ್ಲ ಸಮೃದ್ಧಿ. ಆ ರತ್ನದ ಮಂಟಪ ಒತ್ತಿ ಹಾಕು, ತೊಗೊಂಬ, ರೊಕ್ಕ ತೊಗೊಂಬ ಅಂತ ತಿಳ್ಕೊಂಡು ಅಂಥೇಳಿ 2 ತಿಂಗಳು ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಕಡೆಗೆ ಡಂಗುರ ಬಾರಿಸಿದರು. ಯಾರೂ ಮನೆಯಲ್ಲಿ ಒಲೆಯನ್ನು ಹೊತ್ಸೋ ಹಂಗಿಲ್ಲ, ಮನೆಯಲ್ಲಿ ಒಲೆ ಹೊತ್ಸೋ ಹಂಗಿಲ್ಲ. ಇದರರ್ಥ 2 ಹೊತ್ತು ಮಠದಲ್ಲೇ ಊಟ.
ದಿವಸಕ್ಕೆ 4,5,000 ಸಾವಿರ ಜನರಿಗೆ ಊಟಕ್ಕೆ ಹಾಕಬೇಕು. ಚಾತುರ್ಮಾಸ್ಯ ಒಂದು ದಿವಸ ಮಳೆ ಬಂತು. ಯಾವುದೋ ಊರಿಂದ ಸುಮಾರು ಒಂದು 20 ಚಕಡಿ ಗಾಡಿ ಮಾಡಿಕೊಂಡು ಸ್ವಾಮಿಗಳಿದ್ದಲ್ಲಿ ಬಂದು ದರ್ಶನ ತೊಗೊಂಡು ಮುದ್ರ ತೊಗೊಂಡು ಹೋಗ್ತಕ್ಕಂಥ ಪದ್ಧತಿ. ಅವ್ರು ಯಾವುದೋ ಶಾಪುರ್ ಬೆಳಗಾವಿ ಕಡೆಯಿಂದ ಹೊರಟು ಬಂದಾರ. ಮಧ್ಯದಲ್ಲಿ ಹಾದಲ್ಲಿ ಮಳೆ ಹತ್ತಿ ಎಲ್ಲ ತೊಯ್ಸ್ಕೊಂಡು ವಿಜಾಪುರ ಮುಟ್ಟಬೇಕಾಗಿತ್ತು ಅಂತಿಕೊಂಡಂತಂದ್ರೆ ರಾತ್ರಿ 10 ಗಂಟೆ ಆಯಿತು. 10 ಗಂಟೆ ಆಗಿ ಉತ್ತರಾದ ಮಠ ಎಲ್ಲದ ಹೆಣ್ಮಕ್ಕಳು, ಸಣ್ಣ ಕೂಸುಗಳು, ಆನಂತರ ಮತ್ತೊಬ್ಬರು ಗಂಡಸರು ಇದ್ದರು, ವಿದ್ವಾಂಸರು ಇದ್ದರು. ಅಲ್ಲಿ ಬೆಳ್ಳುಬ್ಬಿ ವಕೀಲರಂತಿದ್ದರು, ಈಗ ಅವರು ವಂಶದಿದ್ದಾರೆ ವಿಜಾಪುರದೊಳಗೆ. ಅಲ್ಲಿ ಅಟ್ಟದ ಮನೆ ಇತ್ತು. ಅಟ್ಟದ ಮೇಲೆ ಸ್ವಾಮಿಗಳಿಗೆ ಅವರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿದರು. ಮಾಧವ ಉತ್ತರ ಮಠದಲ್ಲದ ಅಂತಿಕೊಂಡು ಅಂಥೇಳಿ ಆಗ ವಕೀಲರು ಏನೋ ತಮ್ಮ ಲೆಟ್ರ್ ಮಾಡ್ತಿ ಹೊರಗೆ ಬಂದರು. ಉತ್ತರ ಮಠ ಎಲ್ಲರದ್ದು ಊಟ ಆಗ್ಯದ, ಎಲ್ಲರೂ ಮಲ್ಕೊಂಡಾರ ಅಂತ. ಇಲ್ಲ, ನಾವು ಮುಂಜಾನೆ ಹಸದು ಬಂದೀವಿ, ಎಲ್ಲರೂ ಹೆಣ್ಮಕ್ಳು ಸಣ್ಣ ಕೂಸುಗಳು ತೊಯ್ಸ್ಕೊಂಡಾರ, ಏನಾರು ಮಾಡಬೇಕು, ಸ್ವಾಮಿಗಳೆಲ್ಲ ವ್ಯವಸ್ಥೆ ಮಾಡ್ತಾರಂತಾರೆ. ಏನು ಮಠ ಅಂದ್ರೆ ಹೋಟೆಲ್ ಅಂತ ತಿಳ್ಕೊಂಡ್ರೇನು? ಯಾವಾಗ ಬೇಕಾದಾಗ ಊಟಕ್ಕೆ ಹಾಕ್ಲಿಕ್ಕೆ ಹೋಗ್ರಿ ಅಂತಿಕೊಂಡು ಅಂತೇಳಿ ಅವ್ರು ಬಯಸ್. ಇದು ಸತ್ಯ ಧ್ಯಾನಕ್ಕೆ ಕೇಳಿಸ್ತು. ಮ್ಯಾಲಿಂದ ಕೆಳಗಿಳಿದು ಬಂದರು. ವಕೀಲ, ನೀವು ಊಟಕ್ಕೆ ಹಾಕ್ತೇನು? ಊಟಕ್ಕೆ ಹಾಕೋ ರಾಮದೇವರು, ಹೋಗ್ರಿ ಅಡುಗೆಯವ್ರು ನೆಬ್ಬಸ್ರಿ ಅಂತಕೊಂಡು ಅಡುಗೆಯವ್ರು ನೆಬ್ಸಿ. ನೋಡಿ ಸ್ವಾಮಿಗಳು ನೋಡಿದರು, ಹೆಣ್ಮಕ್ಳು ಕೂಸುಗಳು ಅವರೆಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟದ, ಪಾಪ ನಡ್ಕೋತ ಆ ರೀತಿಯಾಗಿ ನಡಗಲಿಕ್ಕತ್ತಾರ. ಆ ಕಾಲಕ್ಕೆ ಅವ್ರು ಹೇಳಿದ್ರು, ದಿವಾಣನ ಕರೆದ್ರು, ನೋಡು ಆ ಭಿಕಾಜಿ ಅಂಗಡಿಗೆ ಹೋಗು, ಎಷ್ಟು ಸೀರೆ ಧೋತ್ರ ಮತ್ತು ಎಷ್ಟು ಬಟ್ಟೆ ಕೊಡು ಅಂತ ಹೇಳೋನು. ಆ ಭಿಕಾಜಿ ಅಂಗಡಿ ನಾವೆಲ್ಲ ಸಣ್ಣವರಿದ್ದಾಗ ಎಷ್ಟು ಮನೆ ತನಕನೂ ಅವರಿದ್ರು. ಅವ್ರು ಹೇಳಿ ನಮ್ಗೆ ನೆನಪದ್ರಿ ಅಂತೇಳಿ ನಮ್ಮ ತಂದೆ ಇದ್ದಾಗ ಅವ್ರು ಬಂದು ರಾತ್ರಿ ಅಂಗಡಿ ತೆಗಿಸಿ, ಅಂಗಡಿಯೊಳಗೆ ಏನದು ಎಲ್ಲ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಾರೆ ಎಲ್ಲರಿಗೂ ಹೊಸ ಸೀರೆ, ಆ ನಂತರ ಎಲ್ಲರಿಗೂ ಹೊಸ ಧೋತ್ರ. ಇನ್ನು ಯಾರು ಸಣ್ಣ ಹುಡುಗರು ಇದ್ದರೂ ಬಟ್ಟೆ ಕಟ್ ಮಾಡಿರಿ ಕೊಡ್ರಿ, ಆಮೇಲೆ ನಿಂದೇನು ಬಾಕಿ ಅದ ಆಮೇಲೆ ಕೊಡ್ತೀನಿ, ಒಟ್ಟು ಮುಗಿಸೋದ ಕೊಡು. ಅಡುಗೆಯವ್ರು ನೆಪ್ಸಿದ್ರು. ಅಡುಗೆಯವ್ರು ಬಂದು ಹೇಳಿದ್ರು, ಇಲ್ಲ ಮಳೆ ಆಗಿ ಎಲ್ಲ ಕಟ್ಟಿಗೆ ಒದ್ದೆ ಆಗ್ಯದ, ಅಡುಗೆ ಹೆಂಗೆ ಮಾಡಬೇಕು ಅಂತಕೊಂಡಂತ. ಹಿಂಗೆ ವಕೀಲ ಇಲ್ಲಿ ಬಾಯಿಲ್ಲ ಹೋಗ್ಬೇಕಲ್ಲ, ನಿಂದು ಆ ಕಡೆ ಏನು ಕೋಲೆದಲ್ಲ, ಆ ಕೋಲೊಳಗೆ ಬರೀ ಸಾಮಾನು ಇಟ್ಟು ಆ ಕೋಲಿ ಬೀಳಿಸ್ತೀನಿ, ನಿಂಗೆ ನಾಡ್ದು ಕಟ್ಟಿ ಕೊಡ್ತೀನಿ ತಿರುಗಿ. ಹಾಗಾದ್ರೆ ಬೀಳಿಸ್ರಿ, ತೊಲಿ ತೊಗೋರಿ, ಒಣ ಕಟ್ಟಿಗೆ ಅಡುಗೆ ಮಾಡಿರಿ, ಊಟಕ್ಕೆ ಹಾಕಿ. ಈ ರೀತಿ ಇದು ನಡೆದಿರ್ತಕ್ಕಂಥ ಘಟನೆ. ಯಾಕಂದರೆ ಇದನ್ನೆಲ್ಲ ನಮ್ಮ ತಂದೆ ಸೋದರತ್ತೆ ನೋಡಿದವರಿದ್ದರು, ನಮ್ಮ ತಂದೆನೂ ಹೇಳ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು. ಈ ಸುದ್ದಿ ವಿಜಾಪುರಕ್ಕೆ ಹೋಗಿ ರಾತ್ರಿ ಮಂದಿ ನೋಡ್ಲಿಕ್ಕೆ ಬಂದಿದ್ರಂತ. ಇದನ್ನು ಗೋಟಿ ಕೋಲಿ ಬೀಳಿಸಿ ಅದರದ್ದೇನು ಕಿಟಕಿ, ಅದರದ್ದು ಕಟ್ಟಿಗೆ ತೊಲಿ ಕಟ್ಟಿಗೆ ತೆಗಿಸಿ ಅದನ್ನು ಒರೆ ಹೊಡಿಸಿ ಅಡುಗೆ ಮಾಡಿಸಿ ಬಿಸಿ ಬಿಸಿ ರಾತ್ರಿ ಊಟಕ್ಕೆ ಹಾಕಿ ಇನ್ನು ವಿಶ್ರಾಂತಿ ತೊಗೊಂಡು ಬರ್ರಿ, ನಾಳೆ ಬರ್ರಿ ಅಂತ ಹೇಳಿ. ಈ ರೀತಿಯಾಗಿ ಅನ್ನದಾನದ ವೈಶಿಷ್ಟ್ಯ ನಮ್ಮಲ್ಲಿ ಶಫಿ ಮಹಮ್ಮದ್ ಅಂತಕೊಂಡು ಟಾಂಗಾವಲ ಇದ್ದ. ನಾವೆಲ್ಲ ವಿದ್ಯಾಪೀಠ ಮುಂಬೈಗೆ ಬಂದಿದ್ದೀವಿ. ಊರಿಗೆ ಹೋದಾಗೆಲ್ಲ ಆ ಟಾಂಗಾವಲನೊಳಗೆ ನಮ್ಗೆ ಗುರ್ತಿತ್ತು, ಕರೆದಾಗ ಬರ್ತಿದ್ದ. ಅವ ಹೇಳ್ತಾ, ಅವರೇ ನೋಡಿ ಗಂಡು ಸ್ವಾಮಿ, ನಾವು ಮುಸ್ಲಿಂ ಮಂದಿ ಸುದ್ದಕ್ಕೆ ನಾವು ಮನೆಯೊಳಗೆ ಒಲೆ ಹೊತ್ತಿಲ್ಲ, ಉಳಿದ ಅಡುಗೆ ಹಿಂದಾಡಿ ನಮಗೆಲ್ಲ ಕೊಟ್ಬಿಡ್ತಿದ್ರು, ನಾವೆಲ್ಲ ಅದನ್ನು ತಿಂದು 2 ತಿಂಗಳ ತನಕ ನಾವು ಊಟ ಮಾಡೀವಿ ಅಂತ ಕೊಂಡಿದ್ದೆ. ಸ್ವಾಮಿಗಳು 2 ತಿಂಗಳು ಮುಗೀತು, ಅವ್ರು ಹೊಂಟರು. ವಿಜಾಪುರದಿಂದ 4-5 ಮೈಲ್ ಮೇಲೆ ಯಾವುದೊಂದು ಊರು ನೆನಪಿಲ್ಲ ನನಗೆ, ಬಾಗಲಕೋಟೆ ಕಡೆ ಹೊಂಟಿದ್ರು ಸ್ವಾಮಿಗಳು, ಯಲಗೂರಿಗೆ ಹೊಂಟಿದ್ರು. ಸುಮಾರು ಒಂದು 30-40 ಮಂದಿ ರಸ್ತೆಯೊಳಗೆ ಬಂದುಬಿಟ್ರು ಎದುರಿಗೆ, ಎಲ್ಲ ಲಮಾಣಿ ಮಂದಿಗಳು. ಇವ್ರು ಯಾಕೆ ಬಂದ್ರಪ್ಪ, ಏನು ಇವರು ಜಗಳ ತೆಗೆದು ಬಂದಾರೆ ಅಂತೇಳಿ. ಸ್ವಾಮಿಗಳು ಅಷ್ಟೊತ್ತಿಗೆ ಮೇಣೆ ಬಿಟ್ಟಿದ್ರು, ಕಾರ್ನಾಗ ಹೋಗ್ತಿದ್ರು. ಸ್ವಾಮಿಗಳು ಮೋಟೋಯಿಂದ ಇರೋದು ಬಂದರು. ಯಾಕೆ, ಏನಾಯಿತು ಸ್ವಾಮಿ? ಮುಂದೆ ನಮಗೇನು ಗತಿ ಅಂತ ಕೇಳಿದ್ರು. ಏನಾಯಿತು? ಈ 2 ತಿಂಗಳು ನಾವು ನಿಮ್ಮದೆಲ್ಲ ಏನು ಎಲೆ ಹಾಕ್ತಿದ್ರು ಅದನ್ನು ತೊಗೊಂಡು ಬಂದು ನಾವು 2 ತಿಂಗಳು ಹೊಟ್ಟೆ ತುಂಬಿಸ್ಕೊಳ್ತಿದ್ದೀವಿ,
ಮತ್ತು ನೀವು ಹೋಗ್ತೀರಿ ಇನ್ನು ಮುಂದೆ ನಮ್ಮ ಊಟದ ಗತಿ ಏನು, ಹೆಂಗೆ ಮಾಡ್ಬೇಕು ನಾವು ಏನು ಅಂತ ತಿಳ್ಕೊಂಡು ಅಂತೇಳಿ ಹಿಂಗೆ ವಾಪಸ್ ನಡಿ ಮೋಟ್ರ್ ನಡೀರಿ ಅಂತೇಳಿ ವಿಜಾಪುರಕ್ಕೆ ಬಂದು ಸಂಪೂರ್ಣ ಒಂದು ಟ್ರಕ್ ತುಂಬೆ ಅಕ್ಕಿ ಚೀಲ ಬ್ಯಾಳೆ ಚೀಲ ಹಾಕಿಸಿ ಆ ಲಮಣರಿಗೆ ಕೊಡ್ರಿ ಮುಂದೆ ನಡೀರಿ ಅಂತಕೊಂಡು ಈ ರೀತಿ ಅನ್ನದಾನ ಮಾಡಿರ್ತಕ್ಕಂಥ ಸತ್ಯಧ್ಯಾನ ತೀರ್ಥರ ವೈಶಿಷ್ಟ್ಯ. ಅಂದರೆ ಯಾರೂ ಉಪವಾಸ ಬೀಳಬಾರ್ದು. ಅವರು ಬ್ರಾಹ್ಮಣರೇ ಇರಲಿ, ಬ್ರಾಹ್ಮಣೇತರರೇ ಇರಲಿ, ಏನೇ ಇರಲಿ, ಮಠ ಅಂದಾಕ್ಷಣಕ್ಕೆ ರಾಮಚಂದ್ರ ದೇವರಿದ್ದ ಅಂತ ಅಂದಾಕ್ಷಣಕ್ಕೇನೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು. ಆ ನಂತರ ಪ್ರವಚನ, ಇನ್ನು ಅವರು ಮಾಡಿದ ಪ್ರವಚನ, ಅವರು ಮಾಡಿದ ಗ್ರಂಥ, ಇದನ್ನು ಮತ್ತೆ ಪುನಃ ಅದು ಇನ್ನೊಂದು ಘಟನೆ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಅಲ್ಲಿಂದ ಬಾಗಲಕೋಟೆಗೆ ಬಂದರು. ಬಾಗಲಕೋಟೆಗೆ ಬಂದಾಕ್ಷಣಕ್ಕೇನೆ ಅಕ್ಟೋಬರ್ ತಿಂಗಳು, ಎಲ್ಲ ಕಡೆ ರಣ ಬಿಸಿಲು. ಅಕ್ಟೋಬರ್ ತಿಂಗಳು ಇಲ್ಲ, ವೈಶಾಖ ಮಾಸ. ಬಾಗಲಕೋಟೆಗೆ ಬಂದ ವೈಶಾಖ ಮಾಸ ಇತ್ತು. ಅಂದರೆ ಚಾತುರ್ಮಾಸ ಮುಗಿದು ಸಂಚಾರ ಮಾಡ್ಕೊಂಡು ಬಂದಿದ್ದು. ವೈಶಾಖ ಮಾಸ ಮಧ್ಯಾಹ್ನ, ಆ ಕಾಲಕ್ಕೆ ಮಧ್ಯಾಹ್ನ 12 ಬೆಳಗ್ಗೆ ಪಾರಣಿ ಆಗಿತ್ತು. ಮಧ್ಯಾಹ್ನ ರಣರಣ ಬಿಸಿಲು, ಜನರು ಟೆಂಟ್ ಗಿಂಟ್ ಕೆಳಗಿರ್ತಕ್ಕಂಥವ್ರು. ಆನಂತರ ಯಾರೋ ಹೇಳಿದ್ರು, ಇಷ್ಟೆಲ್ಲ ಮಂದಿ ಇದ್ದಾರೆ, ಒಂದೇ ಸೋನೆ ಬಾಯಾರಿಕೆ ಅಂತಾರೆ, ನೀರು ಕುಡಿದ್ರು ಬಾಯಾರಿಕೆ ಹೋಗೋಲ್ತು, ಪಾನಕ ಸಿಕ್ಕರೆ ಭಾಳ ಚಲೋ ಇರ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಇದು ಯಾರೋ ಸತ್ಯಧ್ಯಾನಕ್ಕೆ ಮುಟ್ಟಿಸಿದ್ರು. ಇಲ್ಲ ಮತ್ತು ಭಯಂಕರ ಬಿಸಿಲದ, ಎಲ್ಲರೂ ಪಾನಕ ಸಿಕ್ಕರೆ ಚಲೋ ಅಂತಾರೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡಂತ. ಅದು ಅವ್ರ ಗುರುಗಳ ಮಹಾಸಾಮ್ರಾಜ್ಞೆ ಒಳ್ಳ್ಯಾಕ 40,000 ಮಂದಿ ಸೇರಾರ. ಇನ್ನು 12 ಪಾರಣೆ ಆಗ್ಯದ, ಮಧ್ಯಾಹ್ನ ಪಾನಕ್ಕೆ ಬೇಕಾಗಿದೆ, ಏನು ಮಾಡ್ಬೇಕು? ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಏನು ತರಬೇಕು? ಅದಕ್ಕೆ ಅವ್ರು ಹೇಳಿದ್ರು, ಆ ಸತ್ಯಬೋಧ ಮಠದ ಬಾಜುಕೆ ಭಾಮಿ ಅದಲ್ಲ, ಆ ಭಾಮಿ ಸೀನೀರವ, ಹೋಗಿ ಅಂಗಡಿಯಿಂದ ಒಂದು 50 ಚೀಲ 100 ಚೀಲ ಸಕ್ಕರೆ ತರ್ರಿ. ಆ ನಂತರ ಮಾರ್ಕೆಟ್ನೊಳಗೆ ಎಷ್ಟು ನಿಂಬೆಹಣ್ಣು ತೊಗೊಂಬರ್ರಿ, ಎಷ್ಟು ಮಾವಿನಕಾಯಿ ತೊಗೊಂಬರ್ರಿ, ಬಾವಿಯೊಳಗೆ ಸಕ್ಕರೆ ಹಾಕಿರಿ. ಆ ನಂತರ ನಿಂಬೆಹಣ್ಣು ಎಷ್ಟು ಮಂದಿ ಇರ್ತಾರೆ ಕೂಡಿ ಎಲ್ಲ ಬಡ ನಿಂಬೆಹಣ್ಣು ಏನ್ರಿ ಬಾವಿ ಒಳಗೆ ಹಾಕಿರಿ. ಆ ನಂತರ ಎಲ್ಲರಿಗೂ ಸಂಪೂರ್ಣ ಬಾವಿ, ಇವತ್ತಿಗೂ ಕೂಡ ಪಾನಕ ಬಾವಿ ಅಂತ ಎತ್ಕೊಂಡು ಅಂತೇಳಿ ಬಾಗಲಕೋಟೆ ಒಳಗೆ ಪ್ರಸಿದ್ಧ. ಅಂದರೆ ಈ ಪಾತ್ರೆಯೊಳಗೆ ಶರ್ಬತ್ ಮಾಡ್ತಕ್ಕಂಥ ಕ್ರಮ ಇಲ್ಲ, ಇದು ದೇವತಾ ಕ್ರಮ. ಸಂಪೂರ್ಣ ಬಾವಿ ನೀರು ಪಾನಕ, ನಾವು ಬಾಲ್ಡಿ ಪಾನಕ ಮಾಡಬೇಕಾದ್ರೆ ನಾವು ಕಷ್ಟಪಡ್ತೀವಿ, ಆದರೆ ಸಂಪೂರ್ಣ ಬಾವಿ, ಆ ತಂಪು ನೀರು ಎಲ್ಲರಿಗೂ ಕುಡಿದಷ್ಟು ಪಾನಕ ಕೊಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಈ ರೀತಿಯಾಗಿ ಅನ್ನದಾನ ಮಾಡಿರ್ತಕ್ಕಂಥದ್ದು. ಅವರ ಅನ್ನದಾನದ ಕಥೆಗಳು ಬೇಕಾದಷ್ಟು ಪ್ರಸಿದ್ಧವ. ಇನ್ನು ಅವರ ಪಾಂಡಿತ್ಯ, ಅವರು ಬರೆದ ಗ್ರಂಥಗಳು, ಆ ಗ್ರಂಥಗಳ ವೈಶಿಷ್ಟ್ಯ, ಆನಂತರ ಅವರು ಹೆಣ್ಣುಮಕ್ಕಳಿಗೆ ಮಾಡಿರ್ತಕ್ಕಂಥ ಉಪಕಾರ. ಅವ್ರ ಪ್ರಕಾರ ಹೆಣ್ಮಕ್ಕಳು ಓದಬೇಕು, ಹೆಣ್ಮಕ್ಕಳು ಜ್ಞಾನ ಪಡೆಯಬೇಕು ಅಂತ ತಿಳ್ಕೊಂಡು ಅಂಥೇಳಿ ತಾವೇ ಸ್ವತಃ ಭಗವದ್ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತ ತಿಳ್ಕೊಂಡು ಅಂತೇಳಿ ಪುಸ್ತಕ ಬರೆದ್ರು. ಪುಕಟ್ನಾಗ ಹಂಚಿದ್ರು, ಎಲ್ಲರೂ ಪುಕಟ್ನಾಗ ಕೊಡ್ರಿ. ಆನಂತರ ಪ್ರಶ್ನೋತ್ತರ ರೂಪದಿಂದ ಸಂಪೂರ್ಣ ಮಧ್ವ ಸಿದ್ಧಾಂತವನ್ನು ಸಿವಿಲ್ ಸೂಟ್ ಅಂತ ತಿಳ್ಕೊಂಡು ಅಂತೇಳಿ ಈ ವಕೀಲರ ವಾದಿ ಪ್ರತಿವಾದಿ, ಆನಂತರ ಅದಕ್ಕೆ ಪ್ರತಿವಾದಿ ಮತ್ತು ಪುನಃ ಅದಕ್ಕೆ ಮಧ್ಯದಲ್ಲಿ ವಿಘ್ನ ತರ್ತಾನೆ, ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ಅದೇನೇನೋ ವಕೀಲಿ ಕರ್ಮಗಳು, ಸಬ್ ಜುಡೀಸ್ ಇತ್ಯಾದಿ ಈ ರೀತಿಯಿಂದ ತಾವು ಹೇಳಿ ಅನುವಾದ ಮಾಡಿಸಿ ಎಲ್ಲ ಮನೆಗೆ ಪುಕ್ಕಟ್ನಾಗ ಹಂಚ್ಬೇಕು. ಕನ್ನಡ, ಹಿಂದಿ, ಮರಾಠಿ, ಆನಂತರ ತಮಿಳು, ತೆಲುಗು ಅನುವಾದ ಮಾಡಿಸಿ ಊರಿಗೆ ಹೋದಲ್ಲಿ ಎಲ್ಲರೂ ಹಂಚ್ಬೇಕು. ಹೆಣ್ಮಕ್ಳು ಓದ್ರಿ, ಗಂಡಸರು ಯಾರು ಸಂಸ್ಕೃತ ಓದಿಲ್ಲ ಓದ್ರಿ, ಅವ್ರು ನಮ್ಮ ಸಿದ್ಧಾಂತ ತಿಳ್ಕೊರಿ ಅಂತ ತಿಳ್ಕೊಂಡು ಅಂಥೇಳಿ ಆ ರೀತಿಯಾಗಿ ಮಾಡಿರ್ತಕ್ಕಂಥ ವೈಶಿಷ್ಟ್ಯ ಸತ್ಯಧ್ಯಾನ ತೀರ್ಥಪಾದಂಗಳವರದು. ಇನ್ನು ಉಳಿದ ಅವರ ವೈಶಿಷ್ಟ್ಯ ಈಗಾಗಲೇ ವೇಳೆ ಭಾಳ ಆಗಿದೆ. ಆದ್ದರಿಂದಾಗಿ ಉಳಿದ ವೈಶಿಷ್ಟ್ಯಗಳನ್ನು ನಾಳೆ ನಾಡಿದ್ದು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಒಟ್ಟು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲಿ ಅವರು ಮಾಡದೇ ಇರತಕ್ಕಂಥ ಕೆಲಸ ಉಳಿಯಲಿಲ್ಲ. ಅನೇಕ ವಿದ್ವಾಂಸರನ್ನು
ತಯಾರು ಮಾಡಿದರು. ಇವತ್ತಿಗೂ ಕೂಡ ಎಲ್ಲಿ ಸಂಪೂರ್ಣ ಮಾಧ್ವ ಈ ಕ್ಷಿತಿಜದಲ್ಲಿ ಯಾರೇ ವಿದ್ವಾಂಸರಿದ್ದರು ಒಬ್ಬರಿಲ್ಲ ಒಂದರಿಲ್ಲ ಸತ್ಯಧ್ಯಾನದ ಶಿಷ್ಯ ಪ್ರಶಿಷ್ಯರೇ ಆಗಿದ್ದಾರೆ ಅವರು. ಯಾಕೆಂತಂದರೆ ಇವರ ಶೈಲಿ ಕಲಿಯೋದಕ್ಕೋಸ್ಕರ ಎಲ್ಲ ಮಠದವರು ಬಂದು ಇವರ ಹತ್ರ ಕಲ್ತು ಹೋಗ್ಯಾರ. ಹೀಗಾಗಿ ಆಯಾ ಮಠದ ವಿದ್ವಾಂಸರು ಸಹಿತ ಈ ಪಂಡಿತರ ಶ್ರೇಣಿಯಲ್ಲೇ ಬರ್ತಕ್ಕಂಥವರು. ಅಂಥ ಸತ್ಯಧ್ಯಾನ ತೀರ್ಥರ ಶಿಷ್ಯರೇ ವಿದ್ಯಾಮಾನ್ಯ ತೀರ್ಥರು ಭಾಂಡಾರಕ ಮಠ ಸ್ವಾಮಿಗಳು. ಭಾಂಡಾರಕ ಮಠ ಸ್ವಾಮಿಗಳವರ ಶಿಷ್ಯರೇ ಉಡುಪಿ ಮಠದ ಎಲ್ಲ ಸ್ವಾಮಿಗಳು. ವಿಶೇಷವಾಗಿ ಪೇಜಾವರ ಶ್ರೀಗಳವರು ಕೂಡ ಸತ್ಯಧ್ಯಾನದ ಶಿಷ್ಯಂದರು. ಆಮೇಲೆ ಕುಂದಾಪುರ ಮಠದ ಲಕ್ಷ್ಮೀಶ ತೀರ್ಥರು ಇವರ ಶಿಷ್ಯಂದರು. ಅಂದರೆ ಸನ್ಯಾಸಿಗಳು ಇವರ ಹತ್ರ ಬಂದು ಅಭ್ಯಾಸ ಮಾಡಿ ಹೋಗ್ಯಾರ. ಸುಬ್ರಹ್ಮಣ್ಯ ಮಠದ ವಿದ್ಯಾಸಿಂಧು ತೀರ್ಥರು, ಆನಂತರ ಶಿರೂರು ಮಠದ ಲಕ್ಷ್ಮೀಂದ್ರ ತೀರ್ಥರು, ಆನಂತರ ಸಾಗರಕಟ್ಟೆ ಮಠದ ಪ್ರದ್ಯುಮ್ನ ತೀರ್ಥರು, ಅಕ್ಷೋಭ್ಯ ಮಠದ ರಘುಕಾಂತರು, ರಘುದಾಂತರು, ರಘುವೀರರು, ಅಕ್ಷೋಭ್ಯ ಮಠದ 3 ಜನ ಇವರ ಶಿಷ್ಯಂದರು. ಆನಂತರ ವಲ್ಲಭಾಚಾರ್ಯ ಮಠದ ಜಗದ್ಗುರು ವಲ್ಲಭಾಚಾರ್ಯ ಮಠದ ಶಿಷ್ಯರು ಗೋಕುಲ್ನಾಥ್ ಶಾಸ್ತ್ರಿ ಅಂತ ತಿಳ್ಕೊಂಡಂತೇಳಿ ಸತ್ಯಧ್ಯಾನ ತೀರ್ಥರು ಇಲ್ಲಿ ದಾದರ್ನಲ್ಲಿ ಚಾತುರ್ಮಾಸ್ಯ ಕೊಳ್ತಿದ್ರು. ಮುಂಬೈ ಒಳಗೊಂದು ಚಾತುರ್ಮಾಸ್ಯ ಆಗ್ಯದ ಅವ್ರದ್ದು. ದಾದರ್ನೊಳಗೆ ಅವರು ವಾಸ ಮಾಡಿದರು. ಅಲ್ಲಿ ಆವಾಗ ವಲ್ಲಭ ಮಠದ ಸ್ವಾಮಿಗಳು ಬಂದು ಇವ್ರ ಹತ್ರ ಪಾಠ ಓದ್ತಿದ್ರು. ಆನಂತರ ಸ್ವತಃ ಅವರ ಶಿಷ್ಯರೇ ಆಗಿರ್ತಕ್ಕಂಥ ಸತ್ಯಪ್ರಜ್ಞೆ ತೀರ್ಥರು, ಅವರ ಶಿಷ್ಯ ಸತ್ಯಾಭಿಜ್ಞೆ ತೀರ್ಥರು, ಈ ರೀತಿಯಾಗಿ ಸುಮಾರು 12 ಜನ ಪೀಠಾಧೀಶರು ಇವರಿಂದ ಪಾಠವನ್ನು ಓದಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಇವರ ವೈಶಿಷ್ಟ್ಯ ಏನು, ಇವರು ಯಾವ ರೀತಿ ಪಾಠ ಮಾಡ್ತಿದ್ರು, ಸಿದ್ಧಾಂತ ದೀಕ್ಷಾ ಹೇಗಿತ್ತು, ಸಂದರ್ಭ ಏನಿತ್ತು, ಇದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕರ್ತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಒಬ್ಬ ಸಾಮಾನ್ಯ ಮೇಲಿರೋರ ಕರುಣ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದ್ರೆ, ವಿಜಾಪುರದೊಳಗೆ ಮಹಾಸಾಮರಾಜ್ಞೆ ಸತ್ಯಧ್ಯಾನ ತೀರ್ಥರು ಪಂಕ್ತಿಗೆ ಹೋಗಿ ಎಲ್ಲರಿಗೂ ಆಗಿನ ಬೆಳ್ಳಿ ರೂಪಾಯಿ ಕೊಡ್ತಕ್ಕಂಥ ಕ್ರಮ. ಪಂಕ್ತಿಯೊಳಗೆ ನೋಡಿದರು ಒಬ್ಬ ಹೆಣ್ಮಗಳು ಅಳ್ಕೋತ ಊಟ ಮಾಡ್ಲಿಕ್ಕತ್ತಾಳೆ. ಒಂದೇ ಸಮನೆ ಸೆರಗ ಪರಿಸ್ಕೋತಾಳೆ, ಅಳ್ತಾಳೆ, ಊಟ ಮಾಡ್ತಾಳೆ. ಹಿಂಗೆ ಹೋಗಿ ನೋಡಿದರು, ಆ ಕರಿದ ದಕ್ಷಿಣ ನೋಡಿದ್ರು, ಮತ್ತು ನೋಡಿದ್ರು, ಹೋಗುವಾಗ ನೋಡಿದರು ಅಳ್ಳಿಕತ್ತಾಳೆ. ಹೋದ್ಮೇಲೆ ದಿವಾಂಡ್ರಿಗೆ ಹೇಳಿದ್ರು, ಆಕೆಗೆ ಏನು ತ್ರಾಸದ ಹೋಗಿ ಕೇಳ್ಕೊಂಬರ್ರಿ ಅಂತಿಕೊಂಡಂತ ಕ್ಷಣಕ್ಕೆ ದಿವಾಂಡ್ರು ಹೋಗಿ ಕೇಳ್ಕೊಂಡು ಬಂದರು. ಆಗ ಹೇಳಿದ್ಲು, ಆಕೆ ಇಲ್ಲಿಂದ ಹಿಟ್ನಳ್ಳಿಯಿಂದ ಬಂದಾಳ, ಆಕೆ ಅತ್ತಿ ಬಹಳ ಸ್ಟ್ರಿಕ್ಟ್ ಇದ್ದಾಳಂತ, ಬೇಡ ಅಂತಂದು ಸದ್ಯಾಕೆ ಹೋಗು, ಏನಾದರೆ ನೀನು ಕಳ್ಕೊಂಡು ಬಂದಿ ಅಂತಂದ್ರೆ ಮನೆಯಾಗ ಸೇರ್ಸ್ಕೊಂಬಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಹೇಳ್ಯಾಳ. ಹೋಗಿ ಹೆಂಗೆ ಹೋಗಿದೆ ಹಂಗೆ ಸರಿ ಬರಬೇಕು ಅಂತೇಳಿ. ಆದರೆ ಈಕೆ ಮೈ ತಗೊಂಡು ಸೀರೆ ಒಣಗಿದಾಗ ಆ ಸೀರೆ ಯಾರೋ ತೊಗೊಂಡು ಹೋಗ್ಬಿಟ್ಟಾರಂತ. ಮನೆಗೆ ಹೆಂಗೆ ಹೋಗಲಿ, ಅತ್ತಿ ಮನೆ ಬಿಟ್ಟು ಹೊರಗೆ ಹಾಕ್ತಾಳೆ, ಏನು ಮಾಡಬೇಕು ಅಂತ ತಿಳ್ಕೊಂಡು ಹಳ್ಳಿಗೆ ಹತ್ತಾಳಕ್ಕೆ ಅಂತ ತಿಳ್ಕೊಂಡಂತೇಳಿ. ಹಿಂಗೆ 2 ಬನಾರಸಿ ಸೀರೆ ಹಾಕಿ ಕೊಟ್ಟು ಕಳಿಸ್ರಿ ಅಂತ ತಿಳ್ಕೊಂಡಂತೇಳಿ. ಅಂದರೆ ಯಾವುದೋ ಪಂಕ್ತಿಯೊಳಗಿರ್ತಕ್ಕಂಥ ಹೆಣ್ಮಗಳು, ಎಷ್ಟೋ ಮಂದಿ ಬಂದಿರ್ತಾರೆ, ಸಾವಿರಾರು ಮಂದಿ ಒಳಗೆ ಯಾರೇನು ಅಂತ ತಿಳ್ಕೊಂಡಂತೇಳಿ ಆಕೆಗೆ ಚಲೋ ಸೀರೆ ಕೊಡಿಸಿ, ಆ ನಂತರ ಆಕೆ ಜೋಡಿ ಕರೆದು ಅವ್ರ ಬಳಗದವ್ರನ್ನ ಕರೆದು ಆಕೆಗೆ ಅತ್ತಿಗೆ ಹೇಳ್ರಿ, ಇನ್ನು ಹಿಂಗೆ ತ್ರಾಸು ಕೊಟ್ಟರೆ ನಿಂಗೆ ತ್ರಾಸು ಆಗ್ತದೆ, ಇನ್ನೊಮ್ಮೆ ಆಕೆಗೆ ತ್ರಾಸು ಕೊಡಬೇಡ ಅಂತ ಹೇಳಿ ಕಳಿಸಿ ಆ ರೀತಿ ಅನುಕೂಲ ಮಾಡಿಕೊಟ್ರು. ಇನ್ನೊಂದು ಸರ್ತಿಕ ಅವರು ದೊಡ್ಡ ಬೆಳ್ಳಿ ತಟ್ಟೊಳಗೆ ಹಿಂಗೆ ರೂಪಾಯಿ ಹಾಕೋತಿರ್ಬೇಕು. ಅವ್ರು ಗರ್ಭಿಣಿ ಹೆಸರು 9 ತಿಂಗಳು ತುಂಬಿದಕ್ಕೆ, ಆದ್ದರಿಂದ ಊಟಕ್ಕೆ ಕೂತಿದ್ಲು. ಆ ಶಿಷ್ಯ ಕೈಯಾಗಿ ಹಿಡ್ಕೊಂಡಿದ್ದ ತಟ್ಟಿ ಜಾರಿ ಆಕೆ ಎಲೆಯೊಳಗೆ ಪೂರಾ ತಟ್ಟಿ ಬಿದ್ದುಬಿಡ್ತು. ದೊಡ್ಡ ತಟ್ಟಿ ತುಂಬಿ ಬೆಳ್ಳಿ ರೂಪಾಯಿಗಳು. ಆ ನಂತರ ಶಿಷ್ಯ ಇಲ್ಲ ತೊಗೊಂಡು ಬರ್ತೀನಿ ಸತ್ಯದಾನ ಹೇಳಿದ್ರು. ಆಕೆ ಹುಟ್ಟು ಕೂಸಿಂದ ಬಹುಶಃ ಭಾಗ್ಯ ಬಡ್ಕೊಂಡು ಬಂದದ. ತಟ್ಟಿ ರೊಕ್ಕ ಎಲ್ಲರೂ ಕೊಟ್ಟು ಬಾ, ಹೊಸ ತಟ್ಟಿ ಹೊಸ ರೂಪಾಯಿ ತೊಗೊಂಬ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿ ಅಂದರೆ ಜನಸಾಮಾನ್ಯರ ಬಗ್ಗೆಯೂ ಕೂಡ
ಈ ರೀತಿಯಾಗಿರ್ತಕ್ಕಂಥ ಒಂದು ಕರುಣೆ ಸತ್ಯಜ್ಞಾನ ತೀರ್ಥರಿಗಿತ್ತು. ಇನ್ನು ಉಳಿದ ಅವರ ಸಾಹಿತ್ಯ, ಗ್ರಂಥ ಇತ್ಯಾದಿಗಳ ಬಗ್ಗೆ ನಾಳಿನ ದಿವಸ ಅನೇಕ ಪವಾಡಗಳನ್ನು ಮಾಡ್ಯಾರ, ಅನೇಕ ರೀತಿಯಾಗಿರ್ತಕ್ಕಂಥ ಜನರಿಗೆ ಉಪಕಾರವನ್ನು ಮಾಡ್ಯಾರ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಮವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಅಂತ ತಿಳ್ಕೊಂಡಂತೆ ಉಳಿದದ್ದು ನಾಳಿನ ದಿವಸ ಯಾಕೆ ಹೇಳಿಕತ್ರ ಒಂದಕ್ಕೊಂದೊಂದು ನೆನಪಾಕೋತ ಹೋಗ್ತಾ ಮೇಲೆ ನೋಡೋಣ ಅಂತ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.